ಸಭಾಧ್ಯಕ್ಷರಾದ ಉಮಾಕಾಂತ್ ಭಟ್ರವರೇ ತಮ್ಮ ಆಲೋಚನೆಗಳಿಗೆ ಇವತ್ತಿನ ಗೋಷ್ಠಿಯನ್ನು ಪ್ರಾರಂಭಿಸೋಣ. ತಮಗಾಗಿ ಈ ಅವಧಿ. ಯದೇಂದ್ರಿಯಾಣಾಂ ವಿಷಯತ್ವಮೇತಿ ಲೋಕೇಶು ಯತ್ತತ್ವಮತೀಂದ್ರಿಯಂಚ ಕೃತ್ಸವಸ್ಯ ತಸ್ಯ ಪ್ರತಿಪತ್ತಿ ಹೇತು ವಾಗ್ದೇವತಾ ಸಾ ಮಯಿ ಸನ್ನಿಧತ್ತಾಂ. ನಾವು ಆಧುನಿಕ ಕಾಲದಲ್ಲಿ ಇದ್ದೇವೆ ಎಂಬ ಒಂದು ಎಚ್ಚರಿಕೆ ನಮಗೆ. ನಾವು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೇವೆ ಅಂತ ನಾವು ಗ್ರಹಿಸದೇ ಇದ್ದರೆ ಆಯಾ ಕಾಲಕ್ಕೆ ಬೇಕಾದ ಸಿದ್ಧತೆಯನ್ನು ನಾವು ಮಾಡ್ಕೊಳ್ಳೋದಿಲ್ಲ. ಕಾಲ ಪ್ರವಾಹದಲ್ಲಿ ನಾವು ತೇಲಿ ಹೋಗ್ತೇವೆ, ಮುಳುಗಿ ಹೋಗ್ತೇವೆ. ನಮ್ಮ ಅಸ್ತಿತ್ವವೇ ಉಳಿಯದೇ ಇದ್ದಷ್ಟು ನಮಗೆ ಆಘಾತ ಉಂಟಾಗ್ಬೋದು. ಆದ್ದರಿಂದ ನಮ್ಮ ಕಾಲದ ಬಗ್ಗೆ ನಮಗೊಂದು ಕಾಳಜಿ ಇರಬೇಕು, ಒಂದು ಅರಿವಿರಬೇಕು. ಆ ಅರಿವನ್ನು ನಾವು ಪಡ್ಕೊಳ್ಳೋ ದೃಷ್ಟಿಯಿಂದಲೇ ಇಂತಹ ಒಂದು ಸಂದರ್ಭಗಳನ್ನು ಏರ್ಪಡಿಸ್ತಾ ಇದ್ದೇವೆ. ವೈಯಕ್ತಿಕವಾಗಿ ನೋಡಿ, ನಮಗೆ ನಮ್ಮ ಮನೆ, ನಮ್ಮ ಮನೆಯೊಳಗೆ ನಮ್ಮ ಮನ ಇಷ್ಟೇ ಇರೋದು. ಈ ಸಂಸಾರದಲ್ಲಿದ್ದವರಿಗೆ ಸಭೆ ಸಮಾರಂಭಗಳು ಬೇಕು ಅಂತಿಲ್ಲ. ಆದರೆ ಯಾಕೆ ಬೇಕು ಅಂತಂದರೆ, ಇಂತಹ ನೂರಾರು ಮನೆಗಳಿದ್ದರೆ ಮಾತ್ರ ನಮ್ಮ ಸಮಾಜ ಅದು. ಆದ್ದರಿಂದ ನೂರಾರು ಮನೆಗಳು, ನೂರಾರು ಮನಗಳು ಕ್ಷೇಮವಾಗಿ ಸುರಕ್ಷಿತವಾಗಿ ಇರಬೇಕು ಅಂತಾದರೆ ನಾವು ನಮ್ಮ ಅನುಭವಗಳನ್ನು, ಆಲೋಚನೆಗಳನ್ನು ಹಂಚಿಕೊಳ್ಬೇಕು, ಹಂಬಲಗಳನ್ನು ರೂಪಿಸಿಕೊಳ್ಬೇಕು. ಅದಕ್ಕೆ ಪರಸ್ಪರ ಬೆಂಬಲಿಗರಾಗಿ ನಿಲ್ಲಬೇಕು. ಆಧುನಿಕ ಸಮಾಜದಲ್ಲಿ ಸಂಸ್ಕಾರಗಳ ತಳಹದಿ ಹೇಗಿರಬೇಕು ಎನ್ನುವ ಬಗ್ಗೆ ನಾವೀಗ ಬಹಿರಂಗದ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಬಂಧುಗಳೇ, ಹೊರಗಡೆ ಇದ್ದವರು ಸ್ವಲ್ಪ ಮಟ್ಟಿಗೆ ನೀವು ಸಹಕಾರ ಮಾಡಬೇಕು. ಯಾಕೆ ಅಂತಂದರೆ ಆಲೋಚನೆ ಶಬ್ದಗಳ ಜೊತೆಗಾಗೋದಿಲ್ಲ. ಹೇಳುವವರು ಹೇಳ್ತಾ ಇರಬೇಕು, ಕೇಳುವವರು ಕೇಳ್ತಾ ಇರಬೇಕು. ಬಂಧುಗಳೇ, ಈಗ ಇಲ್ಲಿ ಎರಡು ಪಕ್ಷಗಳಿವೆ. ಮಂಡನೆ ಮಾಡುವ ಒಂದು ಪಕ್ಷ, ಖಂಡನೆ ಮಾಡುವ ಒಂದು ಪಕ್ಷ. ಆಧುನಿಕ ಸಮಾಜ ಇದು ಅಲ್ಲ ಅಂತ ಹೇಳುವ ಖಂಡನೆ ಇಲ್ಲವೇ ಇಲ್ಲ. ಹಾಗೆ ಯಾವುದೇ ಕಾಲದಲ್ಲಾದರೂ ಸಮಾಜಕ್ಕೆ ಸಂಸ್ಕಾರದ ತಳಹದಿ ಇರಬೇಕು ಎಂಬುದನ್ನು ನಿರಾಕರಣೆ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಈ ಖಂಡನೆ ಮಾಡುವವರು ಯಾವುದನ್ನು ಮಾಡಬೇಕು, ಮಂಡನೆ ಮಾಡುವವರು ಯಾವುದನ್ನು ಮಾಡಬೇಕು ಎನ್ನುವ ಒಂದು ಖಚಿತತೆ ಇರಬೇಕು. ಇರದೇ ಇದ್ದರೆ ಕೇಳುಗರಿಗೆ ಗೊಂದಲ ಆಗ್ತದೆ. ಯಾವಾಗಲೂ ಹಾಗೆ ನಮ್ಮ ಒಂದು ಪಕ್ಷಗಳ ಸಮರ್ಥನೆ ಮತ್ತು ಪ್ರತಿಪಕ್ಷದ ನಿರಾಕರಣೆ ಹೇಗಿರಬೇಕು ಅಂತಂದರೆ, ಯಾವುದು ತತ್ವವಿದೆಯೋ, ಯಾವುದು ತಥ್ಯ ಇದೆಯೋ ಅದನ್ನು ಸಮರ್ಥನೆ ಮಾಡುವಾಗಿರಬೇಕು. ಅದಕ್ಕೆ ಹಾಗಾಗಿ ಎರಡು ಪಕ್ಷಗಳು ಒಂದು ವಿಚಾರವೆಂಬ ಪಕ್ಷಿಯ ಉಡ್ಡಯನಕ್ಕೆ ಕಾರಣ ಆಗಬೇಕು. ಹಕ್ಕಿ ನಿರಾತಕವಾಗಿ ಹಾರಾಡುವುದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಡೋಣ ನಾವು. ಆ ರೀತಿ ವ್ಯವಸ್ಥೆ ಇದ್ದರೆ ಆವಾಗ ಈ ಚರ್ಚೆ ಇರುವುದು ನಮಗೆ ಒಳ್ಳೆಯ ಸ್ವಾದವನ್ನು ಕೊಡುತ್ತೆ, ಬೋಧವನ್ನು ಕೊಡುತ್ತೆ. ಈ ಬೋಧ ಮತ್ತು ಮೋದವನ್ನು ಕೊಡುವ ಹಾಗೆ ಚರ್ಚೆ ಹೋಗಬೇಕು. ಚರ್ಚೆಯಲ್ಲಿ ಬಿಸಿ ಇರಬೇಕು, ಬಿಸಿಯಿಂದ ಪಾಕ ಏರ್ಪಡಬೇಕು, ಬಿಸಿಯಿಂದ ಸ್ಫೋಟ ಆಗಬಾರ್ದು. ಎರಡೂ ಸಂಭವ. ಬಿಸಿ ಹೆಚ್ಚಾದರೆ ಸ್ಫೋಟ ಆಗುತ್ತೆ, ಸ್ಫೋಟ ಆಗಬಾರ್ದು. ಪಾತ್ರೆಯ ತಳದ ಬಿಸಿ ಹಾಗೆ, ಒಲೆಯ ಒಳಗಿನ ಬೆಂಕಿ ಹಾಗೆ ನಮ್ಮ ಚರ್ಚೆ ಇರಬೇಕು. ಹಾಗೆ ಚರ್ಚೆಯನ್ನು ಇಲ್ಲಿರುವ ವಿದ್ವಾಂಸರು ಮಾಡ್ತಾರೆ ಎನ್ನುವ ಭರವಸೆ ನನಗಿದೆ. ಆ ಭರವಸೆಯ ಮೇಲೆ ವಿಚಾರವನ್ನು ನಾವು ಪ್ರಾರಂಭ ಮಾಡೋಣ. ಮೊದಲು ಮಂಡಲ ಪಕ್ಷದವರಿಗೆ ಮೊದಲನೇ ಅವಕಾಶ. ಎಲ್ಲರೂ ಅಲ್ಲ, ಒಬ್ಬರು ಈ ಕಡೆಯಿಂದ ಒಂದು ವಿಷಯವನ್ನು ಹೇಳಿ, ಮತ್ತೊಬ್ಬರು ಖಂಡನ ಪಕ್ಷದಿಂದ ವಿಷಯವನ್ನು ನಿರೂಪಣೆ ಮಾಡಿ. ಆದರೆ ಖಚಿತತೆ ಇರಲಿ, ನಾವು ಯಾವುದನ್ನು ನಿರಾಕರಣೆ ಮಾಡ್ತಾ ಇದ್ದೇವೆ ಅಂತ. ಆಧುನಿಕ ಸಮಾಜಕ್ಕೆ ಸಂಸ್ಕಾರಗಳ ತಳಹದಿ ಬೇಕು. ಆದರೆ ತಳಹದಿ ಹೇಗೆ ಬೇಕು ಅಂತ ಅವರು ಹೇಳಿದಾಗ ಸರಿ ಇರಬೇಕು, ಸರಿ ಇಲ್ಲ ಅಂತ ಹೇಳೋದು. ಅಲ್ಲಿ ದಾಕ್ಷಿಣ್ಯ ಇಲ್ಲ, ವಿಚಾರದಲ್ಲಿ ದಾಕ್ಷಿಣ್ಯ ಇಲ್ಲ, ವ್ಯಕ್ತಿಯಲ್ಲಿ ದಾಕ್ಷಿಣ್ಯ ಇದೆ. ಅದರಿಂದ ವ್ಯಕ್ತಿ ಗೌರವವನ್ನು ಉಳಿಸಿಕೊಳ್ತಾ ವಿಚಾರವನ್ನು ನಿರ್ದಾಕ್ಷಿಣ್ಯವಾಗಿ, ಸ್ಪಷ್ಟವಾಗಿ, ಪ್ರಖರವಾಗಿ ನಾವು ಹೇಳಬೇಕು. ಯಾವ ಕಡೆಯಲ್ಲಿ ಅಶಕ್ತಿ ತೋರಿದರೂ ನಮಗೆ ನೋವಾಗ್ತದೆ. ಆದ್ದರಿಂದ ಸಶಕ್ತವಾಗಿ ವಾದ ಮಾಡಬೇಕು.
ವಾದ ಮಾಡುವುದಕ್ಕೆ ನೀವು ಯಾವ ಕಾರಣಕ್ಕೂ ಹಿಂಜರಿಬೇಕಾಗಿಲ್ಲ. ನಿರಾಕರಣೆ ಮಾಡುವುದು ಹಾಗೆ ಯಾವ ಕಾರಣಕ್ಕೂ ಹಿಂಜರಿಬೇಕಾಗಿಲ್ಲ. ಆದರೆ ವ್ಯಕ್ತಿ ಗೌರವವನ್ನು ಉಳಿಸ್ಕೊಂಡಿರಬೇಕು. ನೀವು ಹೇಳಿದ್ದು ತಪ್ಪು ಅಂತ ಹಾಗೆ ಹೇಳೋದು ಬೇಡ. ನೀವು ಹೇಳಿದ್ದಷ್ಟು ಸರಿ ಕಾಣಲ್ಲ ಅಂತ ಹೇಳಿ ಒಂದೇ ಅರ್ಥ ಒಂದೇ. ನೀವು ಹೇಳಿದ ತಪ್ಪು ಅಂದರೆ ಹೇಗೆ ತಪ್ಪು, ನೀವು ಹೇಳಿದ್ದು ತಪ್ಪು ಅಂತ ಒಂದು ಆಕ್ರೋಶ ಬರ್ತದೆ. ಆಕ್ರೋಶವನ್ನು ಹುಟ್ಟಿಸ್ತಾ ಇದ್ದಾರೆ. ನೀವು ಇನ್ನಷ್ಟು ಯೋಚನೆ ಮಾಡಬಹುದಿತ್ತು. ನೀವು ಅಷ್ಟು ಸರಿಯಾಗಿ ಹೇಳಿಲ್ಲ. ನೀವು ಹೇಳಿದ್ದು ಇವತ್ತಿನ ಮಾತಲ್ಲ, ನಿನ್ನೆಯ ಮಾತು. ಹೀಗೆ ಹೇಳಿ ಅವಾಗ ಏನಾಗ್ತದೆ ಅಂದರೆ ಖಂಡನೆಯಲ್ಲಿ ಒಂದು ರುಚಿ ಇರ್ತದೆ. ಅದು ಎಷ್ಟು ವಿಧವಾಗಿ ನೀವು ಕಾವ್ಯ ಭಾಷೆಯನ್ನು ಬಳಸಿದರೆ ಅಷ್ಟು ಚೆನ್ನಾಗಿರ್ತದೆ. ಆಗಲಿ ಈ ಕ್ಷಣದಲ್ಲಿ ಪ್ರಾರಂಭವಾಗುವ ನಮ್ಮ ಚರ್ಚೆ ಯಶಸ್ವಿಯ ಚರ್ಚೆಯಾಗಲಿ. ಒಂದು ಸಮಯದ ಮಿತಿಯನ್ನು ಈಗಾಗಲೇ ತಮಗೆ ತಿಳಿಸಲಾಗಿದೆ. ಖಂಡನಾಕಾರರಿಗೆ ಮತ್ತು ಮಂಡನಕಾರರಿಗೆ ಡಿ.ಪಿ. ಹೆಗ್ಡೆಯವರ ಕಡೆಗೆ ಹೇಳಿದೆ. ಹಾಗಾಗಿ ತಮಗೆ ತಿಳಿಸಿರುವ ಸಮಯದ ಇತಿಮಿತಿಯಲ್ಲಿ ಮಂಡನಕಾರರು ಮತ್ತು ಖಂಡನಕಾರರು ತಮ್ಮ ವಿಚಾರವನ್ನು ಹಂಚಿಕೊಳ್ಬೇಕು ಎನ್ನುತ್ತಾ ಮಾನವತಾ ವಿಕಾಸಕ್ಕೆ ಖಂಡಿತವಾಗಿಯೂ ಅವಶ್ಯಕವಾದಂಥ ಶಕ್ತಿ ಈ ಸಂಸ್ಕಾರದಲ್ಲಿ ಇದೆ ಎನ್ನುವುದನ್ನು ಉಮಾಕಾಂತ್ ಭಟ್ರವರು ತುಂಬ ಸುಂದರವಾಗಿ ಹೇಳಿದ್ದಾರೆ. ಮುಂದೆ ಮತ್ತೆ ಮಾತನಾಡುತ್ತಾರೆ. ಶ್ರೀಯುತ ಅರುಣ್ ಕುಮಾರ್ ಅವರ ಮಾತಿನೊಂದಿಗೆ ಮಂಡನೆಯನ್ನು ಪ್ರಾರಂಭಿಸೋಣ. ಶ್ರೀ ಗುರುಭ್ಯೋ ನಮಃ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ವಿದ್ಯಾವಾಚಸ್ಪತಿ, ನಮ್ಮೆಲ್ಲರ ಹೃದಯವನ್ನು ಗೆದ್ದ ವಿದ್ವಾನ್ ಉಮಾಕಾಂತ್ ಭಟ್ರವರ ಅಡಿದಾವರಗಳಿಗೆ ಪುನಃ ಈ ತುಂಬಿದಂತಹ ಮಹಾಸಭೆಯ ಮುಂದೆ ನತಮಸ್ತಕನಾಗ್ತಾ ಆಧುನಿಕ ಬದುಕಿಗೆ ಸಂಸ್ಕಾರದ ತಳಹದಿ ಈ ವಿಷಯದ ಪರವಾಗಿ ನಾನು ವಿಷಯವನ್ನು ಮಂಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಬದುಕು ಇದು ಕಾಲದ ಪ್ರವಾಹದಲ್ಲಿ ಮುಂದೆ ಸಾಗಲೇಬೇಕಾದದ್ದು ಅನಿವಾರ್ಯ. ಪರಿಸ್ಥಿತಿಗೆ ಅನುಗುಣವಾದಂತಹ ಹೊಂದಾಣಿಕೆಗಳು ಅವಶ್ಯಕವಿದೆ. ಅದು ಅಗತ್ಯ, ಅನಿವಾರ್ಯವೂ ಸಹ ಹೌದು. ಆದರೆ ಈ ಬದುಕು ಎನ್ನುವಂತಹ ಕಟ್ಟಡ ಭದ್ರವಾಗಿ ನೆಲೆಯೂರಬೇಕು ಅಂತಾದರೆ ಅದರ ತಳಹದಿ ಅತ್ಯಂತ ಭದ್ರವಾಗಬೇಕಾದದ್ದು ಸಹ ಅಷ್ಟೇ ಅವಶ್ಯಕ. ಸಂಸ್ಕಾರ ಸಂಪ್ರದಾಯಗಳು ಎನ್ನುವಂತಹ ತಳಹದಿಯೇ ಈ ಒಂದು ಬದುಕಿನ ಕಟ್ಟಡವನ್ನು ಭದ್ರಗೊಳಿಸುವಂತಹ ಸಾಧನಗಳು ಎನ್ನುವುದಾಗಿ ಹೇಳಬಹುದು. ನಾವಿವತ್ತು ಆಧುನಿಕತೆ ಎನ್ನುವಂತಹ ಒಂದು ಮಾಯಾಜಿಂಕೆಯ ಬೆನ್ನ ಹಿಂದೆ ಬಿದ್ದಿದ್ದೇವೆ. ನಿನ್ನೆಗಿಂತಲೂ ಇವತ್ತು ಆಧುನಿಕ, ಇವತ್ತಿಗಿಂತಲೂ ನಾಳೆ ಆಧುನಿಕ. ಹೀಗೆ ನಾವೆಲ್ಲರೂ ಈ ಜಿಂಕೆ ಹಿಂದೆ ಓಡ್ತಾ ನಮ್ಮ ಕೆಲವೊಂದಿಷ್ಟು ರೋಗಗಳನ್ನು, ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಬಳುವಳಿಯಾಗಿ, ಈ ಆಧುನಿಕತೆಯ ಬಳುವಳಿಯಾಗಿ ನಾವು ಪಡ್ಕೊಂಡು ಬಂದಿದ್ದೇವೆ. ಮನೋವ್ಯಾಕುಲತೆ, ಅದರ ಪರಿಣಾಮವಾಗಿ ಒದಗತಕ್ಕಂತಹ ಶಾರೀರಿಕ ರೋಗಗಳು ಇವತ್ತು ನಮ್ಮ ಬೆನ್ನು ಬಿದ್ದಿವೆ. ಖಿನ್ನತೆಗೆ ನಾವು ಒಳಗಾಗ್ತಾ ಇದ್ದೇವೆ. ಅತಿಯಾದಂತಹ ಕೋಪ ಮಾಡಿಕೊಳ್ಳುವಂಥದ್ದು, ರೋಗಗಳಿಗೆ ತುತ್ತಾಗುವಂಥದ್ದು ಈ ಆಧುನಿಕತೆಯ ಒಂದು ಕೊಡುಗೆಯಾಗಿ ನಮಗೆ ಸಿಗ್ತಾ ಇದೆ. ಇವುಗಳಿಂದ ದೂರವಿರುವುದಕ್ಕೆ ಸಹಾಯ ಮಾಡುವಂಥದ್ದೇ ಸಂಸ್ಕಾರಗಳು ಮತ್ತು ಸಂಪ್ರದಾಯಗಳು. ಇವುಗಳನ್ನು ನಮ್ಮ ಜೀವನ ಶೈಲಿಯನ್ನಾಗಿ ಮಾಡಿಕೊಂಡ್ರೆ, ಸಂಸ್ಕಾರದ ತಳಹದಿಯ ಮೇಲೆಯೇ ನಮ್ಮ ಆಧುನಿಕ ಬದುಕು ಅಥವಾ ಇವತ್ತಿನ ಬದುಕು ಮುನ್ನಡೆದಂತೆ ಆದರೆ ಈ ಎಲ್ಲ ರೋಗಗಳಿಂದ, ಸಮಸ್ಯೆಗಳಿಂದ, ದುರಿತಗಳಿಂದ ನಾವು ಹೊರಬರಬಹುದು. ಈ ಸಂಸ್ಕಾರ ಎನ್ನುವಂಥದ್ದು ಇಂದಿಗೂ, ಹಿಂದೆಯೂ, ನಾಳೆಯೂ ಸಹ ಅತ್ಯಂತ ಪ್ರಸ್ತುತವಾದದ್ದು, ಅತಿ ಅವಶ್ಯಕವಾದದ್ದು. ಕೇವಲ ವಿರೋಧಿಸುವ ಕಾರಣಕ್ಕಾಗಿ ಮಾತ್ರ ನಮ್ಮ ಪ್ರತಿಪಕ್ಷದಲ್ಲಿ ಕುಳಿತಂಥವರು ಕೂಡ ಇದನ್ನು ಒಪ್ಪಲೇಬೇಕಾದಂತಹ ಒಂದು ಸತ್ಯ. ಕೃಷಿ ಮತ್ತು ಋಷಿ ಎನ್ನುವಂತಹ ಪರಂಪರೆ ನಮ್ಮದು. ನಾವು ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂತಹ ಒಂದು ಸಂಸ್ಕೃತಿ, ಸಂಸ್ಕಾರ ನಮ್ಮದು. ಹಾಗೆ ಎದ್ದ ತಕ್ಷಣ ನಮ್ಮ ದಿನಚರಿ ಪ್ರಾರಂಭವಾಗುವುದು ನಮ್ಮ ಕೈಯನ್ನೇ ನಾವು ನೋಡಿಕೊಳ್ಳುವ ಮೂಲಕ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನ. ನಮ್ಮ ಕೈಯನ್ನು ನಾವು ನೋಡಿಕೊಂಡು ಈ ಮಂತ್ರವನ್ನು ಹೇಳ್ತಾ ಕೈಯನ್ನು ಮುಚ್ಚಿಕೊಂಡು ಕಣ್ಣಿಗೆ ಒತ್ತಿಕೊಳ್ಳುವ ಮೂಲಕ ನಮ್ಮ ದಿನ ಪ್ರಾರಂಭವಾಗ್ತದೆ. ಇವತ್ತಿನ
ವೈದ್ಯಕೀಯ ಜಗತ್ತು ಸಹ ಒಪ್ಪಿಕೊಂಡಿರುವಂತಹ ಸತ್ಯ, ಮೆದುಳಿನಿಂದ ಹೊರಡುವಂತಹ ಸಮಸ್ತ ನರಗಳು ಸಹ ಈ ಕೈ ಬೆರಳಿನ ಮತ್ತು ಕಾಲ್ಬೆರಳಿನ ತುದಿಗಳಲ್ಲಿಯೇ ಕೊನೆಗೊಳ್ಳುತ್ತವೆ ಎನ್ನುವುದಾಗಿ. ನಾವು ಈ ಕೈಗಳನ್ನು ಉಜ್ಜಿಕೊಳ್ಳುವ ಮೂಲಕ ಒಂದು ನಮ್ಮ ಮೈ ಮನಗಳಿಗೆ, ಮೆದುಳಿಗೆ ಚೇತನವನ್ನು ಕೊಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು. ನಾವು ಹೊರಟ ತಕ್ಷಣ ಯಾವುದಾದ್ರೂ ಒಂದು ಕೆಲಸ ವಿಫಲವಾಯಿತು ಅಂತಾದರೆ ಬೆಳಿಗ್ಗೆ ಯಾರ ಮುಖ ನೋಡ್ಕೊಂಡು ನಾನು ಹೊರಟಿದ್ನೋ ಎನ್ನುವಂತಹ ನಾವು ಬೇರೆಯವರ ಮೇಲೆ ಗೂಬೆ ಕೂರಿಸುವುದಕ್ಕೆ ತೊಡಗ್ತೇವೆ. ಆದರೆ ನಾವು ನಮ್ಮ ಕೈಯನ್ನೇ ನಾವು ನೋಡಿಕೊಳ್ಳುವುದರಿಂದ ಅದರ ಹಿಂದುಗಡೆ ಕೂಡ ಒಂದು ತತ್ವ ಇದೆ, ನಮ್ಮ ಭವಿಷ್ಯವನ್ನು ಬರೆಯುವವರು ನಾವೇ ಎನ್ನುವುದಾಗಿ. ಕರ್ಮೇಂದ್ರಿಯಗಳಲ್ಲಿ ಅತ್ಯಂತ ಪ್ರಧಾನವಾದಂತಹ ಕೈ ಮತ್ತು ಕಾಲುಗಳು. ನಾವು ಕೈಯಿಂದ ಏನು ಕೆಲಸ ಮಾಡ್ತೇವೋ ಅದು ನಮ್ಮ ಭವಿಷ್ಯವನ್ನು ನಿರ್ಧರಿಸ್ತದೆ ಎನ್ನುವಂತಹ ಒಂದು ತತ್ವವನ್ನು ಅದು ಒಳಗೊಂಡಿರುವಂಥದ್ದು. ಹೀಗೆ ಋಷಿ ಪರಂಪರೆ ಇದು ಯಾವುದೇ ರೀತಿ ಮೌಢ್ಯಕ್ಕೆ ವಿರೋಧವಾದದ್ದು. ನಾವು ಮೌಢ್ಯಾರಾಧಕರ ಅಲ್ವೇ ಅಲ್ಲ. ಆ ಕಾರಣದಿಂದಲೇ ಶತಮಾನಗಳು ಕಳೆದರೂ ಸಹ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಇವತ್ತಿಗೂ ಸಹ ಅಚಲವಾಗಿ ನಿಂತಿವೆ. ಅನೇಕರು ಇದನ್ನು ಅಪರಿಮಿತವಾಗಿ ನಿಂದಿಸಿದಾಗ್ಯೂ ಕೂಡ ಈ ಸಂಸ್ಕಾರ ಇಷ್ಟೊಂದು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಕಾರಣವೇ ಅದರ ವೈಜ್ಞಾನಿಕ ತಳಹದಿ ಎನ್ನುವುದಾಗಿ ನಾವು ಹೇಳಬಹುದು. ಇನ್ನು ಆಧುನಿಕತೆಯ ಭರಾಟೆಯಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಚಹಾ ಮತ್ತು ಬೆಡ್ ಕಾಫಿ ಕುಡಿಯುವಂಥದ್ದನ್ನು ನೋಡ್ತೇವೆ. ಅದು ಸರಿಯಾದ ಕ್ರಮವಲ್ಲ. ನಾವು ಶರೀರವನ್ನು ನಿರ್ಮಲಗೊಳಿಸ್ತಕ್ಕಂಥದ್ದು ನಮ್ಮ ಮೊದಲನೆಯ ಆದ್ಯತೆ ಆಗಬೇಕು. ಮುಂಜಾನೆಯ ಆದ್ಯತೆ ಅದುವೇ ಆಗಬೇಕು. ನಂತರ ನಾವು ಗೈಯುವಂತಹ ಸ್ನಾನ ಮಾಡಿಕೊಂಡು ನಂತರ ಸಂಧ್ಯೋಪಾಸನೆ ಎಂದರೆ ಅದು ಅಡ್ಡಿಲ್ಲ. ಈಗ ಚರ್ಚೆಯ ಮುಂದುವರಿದಂತಹ ಭಾಗದಲ್ಲಿ ಹೀಗೆ ನಮ್ಮ ಸಂಸ್ಕೃತಿಯು ನಮಗೆ ಮಾರ್ಗದರ್ಶನ ಮಾಡಬಲ್ಲವು ಎನ್ನುವಂತಹ ಮಾತುಗಳನ್ನು ಹೇಳ್ತಾ ಮುಂದೆ ಚರ್ಚೆಗೆ ದಾರಿ ಮಾಡಿಕೊಡ್ತೇನೆ. ಸ್ವಭಾವ ಸಾತ್ವಿಕಾದಿ ಗುಣಗಳು ಸಂಸ್ಕಾರದಿಂದ ಮೂಡುತ್ತವೆ ಎನ್ನುವುದಕ್ಕೆ ರವೀಂದ್ರ ಗಾಂವ್ಕರ್ ಏನೆನ್ನುತ್ತಾರೆ ನೋಡೋಣ. ಹರಿ ಓಂ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಮಿಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಸಭಾಧ್ಯಕ್ಷರು, ಹಿರಿಯ ಗುರುಗಳಾಗಿರ್ತಕ್ಕಂತಹ ಶ್ರೀಯುತರ ಪದಾರವಿಂದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಎಲ್ಲ ಗುರುವೃಂದದವರಿಗೂ ಶ್ರದ್ಧಾಪೂರ್ವಕ ನಮಸ್ಕಾರ. ಆಧುನಿಕ ಬದುಕಿಗೆ ಸಂಸ್ಕಾರದ ತಳಹದಿ ಬೇಕೆ ಎನ್ನುವಂತಹ ಚರ್ಚೆಯಲ್ಲಿ ನಾವಿರಬೇಕಾದ್ರೆ ಇಲ್ಲಿ ನಾವು ಒಂದನ್ನು ಗಮನಿಸಬೇಕು. ವೇದೋಪನಿಷತ್ತುಗಳು, ಮಹಾಭಾರತ, ರಾಮಾಯಣ ಎಲ್ಲ ಕಾವ್ಯಗಳು, ಪುರಾಣಗಳು ಕೂಡ ಸಂಸ್ಕಾರದ ಮಹತ್ವವನ್ನು ತಿಳಿಸ್ಕೊಡ್ತಾ ಬದುಕಿಗೆ ಸಂಸ್ಕಾರ ಬೇಕೇ ಬೇಕು ಎಲ್ಲ ಕಾಲಘಟ್ಟದಲ್ಲಿ ಎನ್ನುವುದನ್ನು ಪ್ರತಿಪಾದಿಸಿದ್ದೇವೆ. ಬಹುಶಃ ನಾವೆಲ್ಲರೂ ಕೂಡ ನಮ್ಮ ಬದುಕಿಗೆ ಸಂಸ್ಕಾರ ಬೇಕೇ ಬೇಕು ಎನ್ನುವುದನ್ನು ಒಪ್ಪಿಕೊಂಡಿದ್ದೇವೆ, ಒಪ್ಪಿಕೊಳ್ಳಲೇಬೇಕು. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಆದರೆ ಕಾಲಧರ್ಮ ಅನ್ನುವುದೊಂದು ಅಲ್ಲಿ ಮುಖ್ಯವಾಗಿ ಕೆಲಸ ಮಾಡ್ತದೆ. ಕಾಲಧರ್ಮದ ದೃಷ್ಟಿಯಿಂದ ನೋಡಿದಾಗ ಇವತ್ತು ನಾವು ಆಧುನಿಕ ಜಗತ್ತಿನ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ ಎನ್ನುವುದು ಮರೆಯುವ ಹಾಗಿಲ್ಲ. ತಂತ್ರಜ್ಞಾನ ಯುಗದ ತುತ್ತ ತುದಿಯಾಗಿರತಕ್ಕಂತಹ ಕೃತಕ ಬುದ್ಧಿಮತ್ತೆಯವರೆಗೂ ನಮ್ಮ ಪಾದವನ್ನು ಬೆಳೆಸಿದ್ದೇವೆ. ಆ ಕೃತಕ ಬುದ್ಧಿಮತ್ತೆ ಎನ್ನುವಂಥದ್ದು ನಮ್ಮ ಸಂಸ್ಕಾರವು ತಳಹದಿಯಾಗಿ ಇರಲಿಕ್ಕೆ ಬಿಡ್ತಾ ಇದೆಯೇ ಎನ್ನುವುದನ್ನು ನಾವು ಪರಾಮರ್ಶಿಸಬೇಕು. ಇನ್ನೊಂದು, ಈಗಾಗಲೇ ನಾವು ಗಮನಿಸಿದ ಹಾಗೆ ಬೆಳಗ್ಗೆ ಏಳುವುದರಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಇಡೀ ದಿನದ ಚರ್ಯೆಯಲ್ಲಿ ಹಾಗೂ ಇಡೀ ಜೀವನ ಪೂರ್ತಿ ಸಂಸ್ಕಾರದ ಆಧಾರದ ಮೇಲೆ ನಮ್ಮ ಬದುಕು ಸಾಗ್ತಾ ಹೋಗ್ಬೇಕು. ಆದರೆ ಇವತ್ತು ಆಧುನಿಕ ಸಂದರ್ಭದಲ್ಲಿ ಏನಾಗಿದೆ, ಕರಾಗ್ರೇ ವಸತೆ ಲಕ್ಷ್ಮಿ ಅಂತ ಹೇಳಿದರು. ಎಷ್ಟು ಜನರು ನೈಜವಾಗಿ ವಾಸ್ತವಿಕವಾಗಿ ಬೆಳಗ್ಗೆ ಎದ್ದ ತಕ್ಷಣ ತಮ್ಮ ಕರದರ್ಶನವನ್ನು ಮಾಡ್ತಾರೆ, ಕರದರ್ಶನವನ್ನು ಮಾಡ್ತಾ ಇದ್ದಾರೆ. ಆ ಕರದ ಮೇಲೆ ಒಂದು ಮೊಬೈಲ್ ಎನ್ನುವ ಮಾಯಾಂಗನೆ ಕುತ್ಕೊಂಡಿದೆ ಬಿಟ್ಟರೆ ಕರದಲ್ಲಿರುವ ಲಕ್ಷ್ಮಿಯ ದರ್ಶನವನ್ನು ಮಾಡ್ತಾ ಇಲ್ಲ. ಮೊಬೈಲಲ್ಲಿ ಎಷ್ಟು ಮೆಸೇಜ್ಗಳು ಬಂದಿದ್ದಾವೆ, ಯಾರಿಗೆ ಏನು ಉತ್ತರಿಸಬೇಕು ಎನ್ನುವುದರ ಕಡೆ ತಮ್ಮ ಚಿತ್ತವನ್ನು ಹರಿಸ್ತಾ ಇದ್ದಾರೆ. ಇದು ಆಧುನಿಕ ಕಾಲಘಟ್ಟದ ಪ್ರಭಾವ.
ಇಂತಹ ಸನ್ನಿವೇಶದಲ್ಲಿ ಸಂಸ್ಕಾರವನ್ನು ನಾವು ತಳಹದಿ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಸಾಧ್ಯ ಇದೆಯೇ ಅನ್ನುವುದನ್ನು ವಾಸ್ತವಿಕ ನೆಲೆಗಟ್ಟಿನಲ್ಲಿ ವಿಚಾರ ಮಾಡಬೇಕು. ಇನ್ನು ನಮ್ಮ ಹವ್ಯಕ ಸಮುದಾಯ ಕೃಷಿ ಪ್ರಧಾನ ಕುಟುಂಬ ವ್ಯವಸ್ಥೆಯಿಂದ ಬಂದಿರತಕ್ಕಂಥದ್ದು. ಈ ಕೃಷಿ ಪ್ರಧಾನವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕಾಲಧರ್ಮದಕ್ಕೆ ಅನುಸಾರವಾಗಿ ನಾವು ಒಂದು ಕಡೆ ಕೃಷಿಯಿಂದ ಹಿಂದೆ ಜಾರ್ತಾ ಅನಿವಾರ್ಯವಾಗಿಯೋ ಅಥವಾ ನಗರಗಳ ಆಕರ್ಷಣೆಯೋ ಎರಡು ಕಾರಣ ಇರಬಹುದು. ಈ ಎರಡೂ ಕಾರಣದಿಂದಾಗಿ ನಗರದತ್ತ ನಾವು ಪಯಣವನ್ನು ಕೈಗೊಳ್ಳುತ್ತಾ ಇದ್ದೇವೆ. ಈ ಪಯಣದ ನಡುವೆ ನಮ್ಮ ಹವ್ಯಕ ಸಂಸ್ಕೃತಿಗೆ ಯಾವುದು ತಳಹದಿಯಾಗಿತ್ತೋ ಆ ಕೃಷಿ ಸಂಸ್ಕೃತಿಯೇ ಮಾಯ ಆಗ್ತಾ ಇದೆ. ಹಳ್ಳಿಗಳು ವೃದ್ಧಾಶ್ರಮಗಳಾಗ್ತಾ ಇದ್ದಾವೆ. ಇದು ಅನಿವಾರ್ಯವಾದ ಕಾಲಧರ್ಮದ ಪರಿಸ್ಥಿತಿಯೋ ಅಥವಾ ನಾವೇ ತಂದುಕೊಂಡಿರತಕ್ಕಂತಹ ದೊಡ್ಡ ಗುಂಡಿಯೋ? ಹಳ್ಳಿಯ ಪರಿಸ್ಥಿತಿ ಬಹಳ ಗಂಭೀರವಾಗ್ತಾ ಇದೆ. ಇದಕ್ಕೆ ಆಧುನಿಕ ಬದುಕಿಗೆ ಸಂಸ್ಕಾರದ ತಳಹದಿ ಆಗಿ ನಿಲ್ಲುವಲ್ಲಿ ಎಲ್ಲೋ ಸೋಲು ಕಾಣ್ತಾ ಇದೆಯೇನೋ ಎನ್ನುವುದು ನನ್ನ ಅನಿಸಿಕೆ. ಇನ್ನು ನಾವು ತುಂಬ ಈ ಬೇಕುಗಳ ಒಂದು ಒತ್ತಡಕ್ಕೆ ಮಣಿದಿದ್ದೇವೆ. ಹಿಂದೆಲ್ಲ ಕುಟುಂಬಗಳಲ್ಲಿ ಅಲ್ಪ ತೃಪ್ತಿ ಎನ್ನುವುದಿತ್ತು, ತೃಪ್ತ ಭಾವನೆ ಇರುವುದರಲ್ಲಿ ತೃಪ್ತಿಯಿಂದ ಸಂತೋಷದಿಂದ ಬದುಕನ್ನು ಆಸ್ವಾದಿಸ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಖುಷಿಯಿಂದ ಬದುಕ್ತಾ ಇದ್ದಾರೆ. ಆದರೆ ಇವತ್ತು ತೃಪ್ತಿ ಅನ್ನುವುದು ಮರೀಚಿಕೆಯಾಗಿದೆ. ಇದ್ದಷ್ಟು ಬೇಕು, ಇನ್ನಷ್ಟು ಬೇಕು. ಬೇಕು ಅನ್ನುವುದು ಸಹಜ ಆದರೆ ಎಲ್ಲದೂ ನನಗೆ ಬೇಕು ಎನ್ನುವುದು ಅಸಹಜವಾಗ್ತದೆ. ಒಂದು ದೃಷ್ಟಿಯಲ್ಲಿ ನಾವು ಆಧುನಿಕ ಬದುಕಿನಲ್ಲಿ ಅಸಹಜವಾಗಿ ವರ್ತಿಸ್ತಾ ಇದ್ದೇವೇನೋ. ಇಲ್ಲಿ ಸಂಸ್ಕಾರ ಎಲ್ಲೂ ಹೋಯಿತು? ನಾವು ಅಸಹಜವಾಗಿ ವರ್ತಿಸ್ತಾ ಇರಬೇಕಾದ್ರೆ ಸಂಸ್ಕಾರ ನಮ್ಮನ್ನು ಕಾಪಾಡಲಿಲ್ವೇ ಅನ್ನತಕ್ಕಂಥ ಪ್ರಶ್ನೆ ಉದ್ಭವ. ಇನ್ನು ಅನೇಕ ಸಂಸ್ಕಾರಗಳು ಮನುಷ್ಯನಿಗೆ ಆಗಬೇಕು. ಅಂತಹ ಸಂಸ್ಕಾರಗಳಲ್ಲಿ ಬಹಳ ದೊಡ್ಡ ಸಂಸ್ಕಾರ ಹವ್ಯಕ ಜನಾಂಗ ಮುಂದೆ ಭವಿಷ್ಯತ್ತಿನಲ್ಲಿ ಉಳಿಬೇಕಾದ್ರೆ ಬೇಕಾಗಿರ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಸ್ಕಾರ ವಿವಾಹ ಸಂಸ್ಕಾರ. ಇವತ್ತು ಆಧುನಿಕ ಸಮಾಜದಲ್ಲಿ, ಆಧುನಿಕತೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಗಂಡಾಂತರವನ್ನು, ಅಪಾಯವನ್ನು ಎದುರಿಸ್ತಾ ಇರತಕ್ಕಂಥದ್ದು ವಿವಾಹ ಸಂಸ್ಕಾರದ ಸಂದರ್ಭದಲ್ಲಿ ನಮ್ಮ ಹವ್ಯಕ ಸಮಾಜ. ಈ ವಿವಾಹ ಸಂಸ್ಕಾರ ಒಂದು ವ್ಯವಸ್ಥಿತವಾಗಿ ನಡೆಯುವಲ್ಲಿ ಮುಂದೆ ಜೀವಿತಾವಧಿಯ ಕೊನೆಯ ಹಂತದವರೆಗೂ ಆ ವಿವಾಹ ಬಂಧನ ಗಟ್ಟಿಯಾಗಿ ಇರುವಲ್ಲಿ, ಕಾಪಾಡಿಕೊಳ್ಳುವಲ್ಲಿ ಆಧುನಿಕ ಸಂದರ್ಭದಲ್ಲಿ ಸಂಸ್ಕಾರದ ತಳಹದಿ ಕೆಲಸ ಮಾಡುವಲ್ಲಿ ವಿಫಲ ಆಗಿದೆಯೇನೋ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಮೊಟ್ಟ ಮೊದಲನೇದಾಗಿ ಅಲ್ಲಿ ವಿವಾಹದ ಸಂದರ್ಭದಲ್ಲಿ ವಧುವರನ ಆಯ್ಕೆಯಲ್ಲಿಯೇ ಸಮಾಜದ ಹೆಣ್ಣು ಹೆತ್ತಂತಹ ಪಾಲಕರ ಹೆಣ್ಣು ಮಕ್ಕಳ ನಿರೀಕ್ಷೆಗಳು, ಕಲ್ಪನೆಗಳು ತುಂಬ ಎತ್ತರಕ್ಕೆ ಬೆಳೆದಿದ್ದಾವೆ. ಆ ಎತ್ತರವನ್ನು ತಲುಪಲಿಕ್ಕೆ ಸಾಧ್ಯ ಆಗದೆ ನಿರೀಕ್ಷೆಯ ಮಟ್ಟದ ವರನನ್ನೋ ಹುಡುಗಿಯನ್ನೋ ಕಾಣಲಿಕ್ಕೆ ಇರುವವರಲ್ಲಿ ಅಂತಹ ಶ್ರೇಷ್ಠತೆಯನ್ನು ಗುರುತಿಸಲಿಕ್ಕಾಗದೆ ವಿವಾಹವನ್ನು ಮಾಡಲಿಕ್ಕೆ ಆಗದೆ ಹೋದಂತಹ ತಡಕಾಡ್ತಕ್ಕಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ಎಲ್ಲಿಯವರೆಗೆ ಅಪಾಯದಲ್ಲಿದ್ದೇವೆ ಕೇಳಿದ್ರೆ ಇವತ್ತು ಆಧುನಿಕ ಕಾಲಘಟ್ಟದಲ್ಲಿ ಎಲ್ಲರಿಗೂ ವಿವಾಹ ಸಂಸ್ಕಾರ ಸಿಗದೆ, ಅದರಲ್ಲೂ ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಗಂಡು ಮಕ್ಕಳಿಗೆ ವಿವಾಹ ಸಂಸ್ಕಾರವೇ ಇಲ್ಲದೆ ಮುಂದೊಂದು ದಿವಸ ಹವ್ಯಕ ಜನಾಂಗ, ಹವ್ಯಕ ಸಂಖ್ಯೆಯನ್ನು ತೀರ ಕಡಿಮೆಗೊಳ್ಳುತ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಈ ವಿವಾಹ ಸಂಸ್ಕಾರವನ್ನು ಆಧುನಿಕ ಸಮಾಜದಲ್ಲಿ ಸಮರ್ಪಕವಾಗಿ ಕೊಡುವಲ್ಲಿ ಸಂಸ್ಕಾರದ ತಳಹದಿ ವಿಫಲ ಆಗಿದೆ ಎನ್ನುವುದಕ್ಕೆ ದ್ಯೋತಕವಾಗಿ ಕೊಟ್ಟ ಕೊನೆಯದಾಗಿ ನಾವು ಲಿವಿಂಗ್ ಟುಗೆದರ್ ಸಂಸ್ಕೃತಿಯತ್ತವೂ ಮುಖ ಮಾಡಿದ್ದೇವೆ ಎನ್ನುವುದು ಅತ್ಯಂತ ಅಪಾಯಕಾರಿ. ಇದಕ್ಕೆ ಹೊಣೆಗಾರರು ಪಾಲಕರೋ, ಸಮಾಜವೋ, ಅಥವಾ ಹೆಣ್ಣು ಮಕ್ಕಳ ಅತಿಯಾದ ಕನಸೋ ಕಲ್ಪನೆಗಳೋ ಎನ್ನುವುದನ್ನು ತಾವೇ ಉತ್ತರಿಸಬೇಕು ಅಂತ ಹೇಳ್ತಾ ಸಮಯದ ಪರಿಮಿತಿಯಲ್ಲಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೇನೆ. ತಂತ್ರಜ್ಞಾನ ಯುಗದಲ್ಲಿ ಸಂಸ್ಕಾರಕ್ಕೆ ಜೋತು ಬಿದ್ದರೆ ಬದುಕು ನಡೆಯುತ್ತದೆಯೇ? ಮಾನವ ತನ್ನ ಆಲೋಚನೆಗಳ ಎತ್ತರಕ್ಕೆ ಬೆಳೆಯಲು ಸಾಧ್ಯವೇ ಎನ್ನುವ ಪ್ರಶ್ನೆ ಇಟ್ಟಿದ್ದಾರೆ. DP ಅವರೇ, ನೀವೇನಂತೀರಿ? ವಾಸಿಷ್ಠ ಮೈತ್ರಾವರಣ ಕೌಂಡಿನೇತಿ ತ್ರಯಾಶೆ ಪ್ರೋಗಾಮಿತ ವಾಸಿಷ್ಠ ಗೋತ್ರೋತ್ಪನ್ನ ದಿವಾಕರ ಶರ್ಮಾ. ನಾನು ತಮ್ಮೊಂದಿಗೆ ನನ್ನ ವಿಚಾರವನ್ನು ಹಮ್ಮಿಕೊಳ್ತಾ ಇದ್ದೇನೆ. ಸಭಾಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಉಮಾಕಾಂತ್ ಭಟ್ ಕೆರೆಕೆಯವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ, ಸಮ್ಮುಖದಲ್ಲಿ ಸಭಾಸದರಾಗಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸುತ್ತಾ,
ಆಧುನಿಕ ಬದುಕಿಗೆ ಸಂಸ್ಕಾರದ ತಳಹದಿ ಬೇಕೇ ಬೇಕು ಅನ್ನುವಂತಹ ವಿಚಾರದಲ್ಲಿ ತಮ್ಮೊಂದಿಗೆ ಮಾತಾಡ್ತಾ ಇದ್ದೇನೆ. ಮಂದಿರಗಳ ಶಿಲ್ಪಿ, ಯಂತ್ರಗಳ ಯೋಜಕ, ರಾಜ ಸಂಧಾನಿ, ವಿಜ್ಞಾನಿ, ಉದ್ಯೋಗದಾನಿ, ಮಂದಿ ಮುಂದಾಳು, ಜನಬಾಂಧವ್ಯ ಪೋಷಕನು, ಸೌಂದರ್ಯಕರರಿವರು ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರೆ. ವಿಶೇಷವಾದಂತಹ ವ್ಯಕ್ತಿತ್ವವನ್ನು ಪಡ್ಕೊಂಡಂತಹ ವ್ಯಕ್ತಿ ತನ್ನ ಸಮಾಜದಲ್ಲಿರತಕ್ಕಂತಹ ಮೌಲ್ಯಗಳನ್ನು, ತನ್ನ ಮನೆಯ ಮೌಲ್ಯಗಳನ್ನು, ತನ್ನ ಹಿತಚಿಂತಕರ ಪರಂಪರೆಯ ಸಂಸ್ಕೃತಿಯ ಮೌಲ್ಯಗಳನ್ನು ಬೆಳೆಸುತ್ತಾ ವ್ಯಕ್ತಿತ್ವ ನಿರ್ಮಾಣವನ್ನು ಮಾಡ್ಕೋತಾನೆ. ಇವತ್ತು ನಾವು ಸಂಸ್ಕಾರೋತ್ಸವನೇ ಮಾಡ್ತಾ ಇದ್ದೀವಿ. ಹವ್ಯಕರಾಗಿ ಸಂಸ್ಕಾರೋತ್ಸವವನ್ನು ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕಿಂತ ದೊಡ್ಡ ಸಂಸ್ಕಾರದ ಉತ್ಸವ ಇದು ಬೇರೆ ಇದೆಯಾ? ಎಲ್ಲ ಸಂಸ್ಕಾರಗಳಿಗೆ ಉನ್ನತವಾದಂತಹ ಸ್ಥಾನಮಾನ ಕೊಟ್ಟವರೇ ನಾವು ಅಂದರೆ ಹವ್ಯಕರು. ಸಂಸ್ಕಾರಗಳ ಔನ್ನತ್ಯ ಹೇಗಾಗತ್ತೆ ಅಂತ ಕೇಳಿದ್ರೆ, ಒಂದು ಮಣ್ಣು ಮುದ್ದೆಯನ್ನು ಸುಂದರ ಶಿಲ್ಪಿಯನ್ನಾಗಿ ಮಾಡಿ ಗರ್ಭಗುಡಿಯಲ್ಲಿಟ್ಟು ಅದಕ್ಕೊಂದು ಯಂತ್ರ ಯೋಜಕದ ಮೂಲಕವಾಗಿ ಅಥವಾ ಮಂತ್ರದ ಮೂಲಕವಾಗಿ ಒಂದು ಅತ್ಯುತ್ತಮವಾದಂತಹ ಕಳೆಯನ್ನು ತಂದು ಆ ಕಳೆಯಿಂದ ಇಡೀ ಪ್ರಪಂಚಕ್ಕೆ ಒಳಿತನ್ನ ಮಾಡ್ತಕ್ಕಂತಹದ್ದು ಇದೆಯಲ್ಲ, ಅದು ಗರ್ಭಗುಡಿಯ ದೇವರಾದರೆ ಅಂತಹ ಅಂತಹ ಒಂದು ಮೂರ್ತಿಗಳ ಸಾಕಾರದಂತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಜನಮನ್ನಣೆಯನ್ನು, ಜನರಿಂದ ಗೌರವವನ್ನು ಪಡೆತಕ್ಕಂತಹ ಸಂಸ್ಕಾರವನ್ನು ಪಡೀತಾನೆ. ಹಾಗಿದ್ರೆ ಯಾರು ಸಂಸ್ಕಾರವನ್ನು ಪಡೀತಾರೆ? ಸಂಸ್ಕಾರವನ್ನು ಪಡೆಯತಕ್ಕಂತಹ ಬಗೆ ಹೇಗೆ ಅಂತ ಓಮ್ ಟು ಟಾಮ್ ಅಂತ ಹೇಳ್ತೀವಿ. ಓಮ್ ಟು ಟಾಮ್ ಅಂತ ಹುಟ್ಟಿನಿಂದ ಸಾಯುವವರೆಗೆ ಎಲ್ಲ ವ್ಯಕ್ತಿಗಳಿಗೆ ಸಂಸ್ಕಾರ ಇದೆ. ಹವ್ಯಕರಲ್ಲಿ ಹುಟ್ಟಿಗಿಂತ ಮೊದಲೇ ಸಂಸ್ಕಾರ ಶುರುವಾಗುತ್ತೆ. ನಾವು ಆಧುನಿಕ ಬದುಕಿನಲ್ಲಿ ಇದ್ದೇವೆ. ಇವತ್ತು ಆಧುನಿಕ ಬದುಕಿಗೆ ಸಂಸ್ಕಾರದ ತಳಹದಿ ಬೇಕು ಅನ್ನುವ ವಿಚಾರದಲ್ಲಿದ್ದಾಗ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ. ತುಂಬ ಮುಂದಕ್ಕೆ ಹೋಗಿದ್ದೇವೆ. ಯಾವ ವ್ಯಕ್ತಿ ತನ್ನ ಮನೆಯ ಸುತ್ತಮುತ್ತಲ ಬದುಕಿನಲ್ಲಿ ವಾತಾವರಣದಲ್ಲಿ ಬದುಕೋದಕ್ಕೆ ಸಾಧ್ಯ ಇಲ್ಲ, ಸಂಸಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ತನ್ನಲ್ಲಿ ವಿಶೇಷವಾದ ಪ್ರತಿಭೆ ಇದೆ ಅಂತ ತಿಳ್ಕೊಂಡಂತಹ ಜ್ಞಾನವನ್ನು ಪಡ್ಕೊಂಡವನು ತನ್ನ ಮನೆಯ ಪರಿಸರವನ್ನು, ಸಮಾಜ ಪರಿಸರವನ್ನು ದಾಟಿ ಮುಂದೆ ಹೋಗಿ ಜೀವನವನ್ನು ನಡೆಸುವಂತಹ ಕ್ರಮ ಅದು ಇವತ್ತಿನ ಬದುಕಿಗೆ ಅತಿ ಅವಶ್ಯಕವೂ ಇತ್ತು, ಆಗಿದೆ. ಹಾಗೆ ಬದುಕ್ತಾ ಇದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಮುಂದೆ ಆಗ್ತಾ ತನ್ನ ಹಿನ್ನೆಲೆಯನ್ನು, ತನ್ನ ಪರಂಪರೆಯನ್ನು ಆ ವ್ಯಕ್ತಿ ತನ್ನ ತನವನ್ನು ಮರಿತಾ ಸಂಸ್ಕಾರದ ಮೌಲ್ಯಗಳನ್ನು ಮರಿತಾ ಇದ್ದಾನೆ. ಇವತ್ತು ನಾವೆಲ್ಲ ಹವ್ಯಕರಿದ್ದೇವೆ. ಅಂದು ಅತ್ಯುತ್ತಮವಾದಂತಹ ಸಂಪ್ರದಾಯ ಸಂಸ್ಕೃತಿಯನ್ನು ಗಳಿಸ್ಕೊಂಡವರು ನಾವು. ಪ್ರಾರಂಭದಲ್ಲಿ ಅಂದರೆ ಷೋಡಶ ಸಂಸ್ಕಾರವನ್ನು ಪಡ್ಕೊಂಡಂತಹ ನಾವುಗಳು ಸಮಾಜದ ಎಲ್ಲ ವರ್ಗಗಳಿಗಿಂತ ಮೇಲ್ಪಂಕ್ತಿಯ ಸಂಸ್ಕಾರವನ್ನು ಮಾಡ್ತಾ ಯಜಮಾನಿಕೆಯ ಸಂಸ್ಕಾರವನ್ನು ಪಡೀತಾ ಉಳಿದ ಎಲ್ಲ ಸಮಾಜದ ಸಮಾನತೆ ಬಗ್ಗೆ, ಉಳಿದ ಎಲ್ಲ ಸಮಾಜದ ಒಳಿತಿನ ಬಗ್ಗೆ, ಉಳಿದ ಎಲ್ಲ ಸಮಾಜಕ್ಕೆ ಮೇಲ್ಪಂಕ್ತಿಯನ್ನು ಹಾಕೊಳ್ಳುವಂತಹದ್ದನ್ನು ನಾವು ಬಹಳ ಪೂರ್ವದಿಂದ ಸಂಸ್ಕೃತಿ ಪರಂಪರೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಕನ್ನಡೆಯ ಮಿತ್ರರು ಹೇಳಿದ್ರು, ಎಲ್ಲಿದೆ ಸಂಸ್ಕಾರ ಈಗ, ಹೇಗೆ ಹೋಗ್ತಾ ಇದೆ ಸಂಸ್ಕಾರ ಅಂತ. ಸಂಸ್ಕಾರ ಎಲ್ಲೂ ಬಿಟ್ಟಿಲ್ಲ. ಸಂಸ್ಕಾರ ಒಂಥರ ಹರಿಯುವ ನೀರು, ದೊಡ್ಡ ಸಮುದ್ರ. ಅದರಲ್ಲಿ ನಾವೊಂದು ಬಿಂದುವನ್ನು ಇಟ್ಕೊಂಡು ಇದು ಸಂಸ್ಕಾರ, ಇದನ್ನು ಮಾತ್ರ ನಾನು ತಗೊಂಡು ಹೋಗ್ತೇನೆ. ಬೇರೆ ಬೇರೆ ಪ್ರಪಂಚಕ್ಕೆ ಹೋದ್ಮೇಲೆ, ಬೇರೆ ಬೇರೆ ದೇಶಕ್ಕೆ ಹೋದ್ಮೇಲೆ, ಬೇರೆ ಬೇರೆ ಕಡೆಗೆ ಹೋದ್ಮೇಲೆ ನನ್ನತನವನ್ನು ನಾನು ಮರೀತೇನೆ ಅಂದರೆ ಅವನು ಸಂಸ್ಕಾರವಂತವನಲ್ಲ. ಸಂಸ್ಕಾರ ನಮ್ಮ ಹಿರಿಯರಿಂದ ಬಳುವಳಿಯಾಗಿ ಬಂದಂತಹದ್ದು. ಅವರು ನಮಗೆ ಕೊಟ್ಟಂತಹ ಸಂಸ್ಕಾರವನ್ನು ಮುಂದುವರಿಸಿಕೊಂಡು ಹೋಗಬೇಕಾದದ್ದು ಪ್ರತಿಯೊಬ್ಬನ ಆದ್ಯ ಕರ್ತವ್ಯ. ಎಲ್ಲೇ ಇರಲಿ, ಹೇಗೆ ಇರಲಿ, ಅವನು ಸಂಸ್ಕಾರವಂತನಾಗಿ ಬದುಕಬೇಕು. ಸಂಸ್ಕಾರ ಆಗಲೇಬೇಕು, ಸಂಸ್ಕಾರ ಉಳಿಲೇಬೇಕು ಅಂತಂದ್ರೆ ಸಂಸ್ಕಾರವನ್ನು ಕೊಡತಕ್ಕಂತಹ ವ್ಯಕ್ತಿಗಳು ಸಹಿತ ಅಷ್ಟೇ ಉತ್ತಮವಾದ ಸಂಸ್ಕಾರವನ್ನು ಪಾಲನೆ ಮಾಡಬೇಕು. ಅವ್ರು ಹೇಳಿದ್ರು, ಇವತ್ತು ನಮ್ಮ
ಸಂಸ್ಕಾರಗಳು ಕೆಡ್ತಾ ಇದೆ. ಮದುವೆ ವಿಚಾರದಲ್ಲಿ ಇರ್ಬೋದು, ಮುಂಜಿ ವಿಚಾರದಲ್ಲಿ ಇರ್ಬೋದು, ಇನ್ನು ಬೇರೆ ಬೇರೆ ವಿಚಾರದಲ್ಲಿ ಇವತ್ತು ಸಂಸ್ಕಾರಗಳು ಪಾಶ್ಚಿಮಾತ್ಯ ಅನುಕರಣೆ ಆಗ್ತಾ ಇದೆ ಅಂತ ಇರ್ಬೋದು. ಮೆಕಾಲೆ ಪ್ರಣೀತ ಶಿಕ್ಷಣ ಪದ್ಧತಿಯಲ್ಲಿ ನಾವಿದ್ದೇವೆ, ಸಾಕಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದೇವೆ. ಒಂದು ಕಾಲದಲ್ಲಿ ಅಡಿಕೆಗೆ ರೇಟ್ ಕಡಿಮೆ ಇದ್ದಾಗ ITBT ನಮ್ಮನ್ನ ಕೈ ಹಿಡಿತು. ಇವತ್ತು ITBTಯನ್ನು ಹಿಡ್ಕೊಂಡು ನಾವು ಇಡೀ ಪ್ರಪಂಚದಲ್ಲಿ ಓಡಾಡ್ತಾ ಇದ್ದೇವೆ. ಅಲ್ಲಿರತಕ್ಕಂತಹ ದುಡ್ಡಿನ ಮೌಲ್ಯ ಇಲ್ಲಿ ಸಿಗ್ತಾ ಇಲ್ಲ, ಆದರೆ ಇಲ್ಲಿರ್ತಕ್ಕಂತಹ ಸಂಸ್ಕಾರದ ಮೌಲ್ಯ ಅಲ್ಲಿ ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಸಂಸ್ಕಾರಗಳು ಕಳೆಯುತ್ತಾ ಬಂದಾಗೆ ನಮ್ಮ ಈ ಒಂದು ಕೌಟುಂಬಿಕ ಜೀವನದಲ್ಲಿ ಅಸಮತೋಲನ ನಿರ್ಮಾಣ ಆಗ್ತಾ ಇದೆ. ನಾವೆಲ್ಲರೂ ಸಹಿತ ನಮ್ಮ ಪರಂಪರೆಯಲ್ಲಿ ಯಾವ ಋಷಿಮುನಿಗಳು ಹೇಳುವಂತಹ ಮಾರ್ಗದರ್ಶನದಲ್ಲಿ ಸಂಸ್ಕಾರವನ್ನು ಪಡಿತಾ ಅದನ್ನು ಉಳಿಸ್ಬೇಕು. ಸಾಕಷ್ಟು ದೈನಂದಿನ ಮೌಲ್ಯಗಳನ್ನ ಹೇಳ್ತಾ ಇದ್ದಾರೆ, ಅದೆಲ್ಲವನ್ನ ಪಾಲನೆ ಮಾಡಬೇಕು. ಇವತ್ತು ನಾವು ಇಡೀ ದಿನ ಇದೇ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾವೆಲ್ಲ ಸಂಸ್ಕಾರಗಳು ಪಡಿಬೇಕೋ ಅದೆಲ್ಲವನ್ನ ನಾವು ಇಟ್ಕೋಬೇಕು, ಮುಂದುವರಿಸಬೇಕು. ಕಷ್ಟ ಅಂತ ಬಿಡ್ತಾ ಹೋದ್ರೆ ಎಲ್ಲವನ್ನು ಬಿಡುವ ಸಂಸ್ಕೃತಿಯೇ ಬೆಳೆಯುತ್ತೆ. ಹಾಗಾಗಿ ಯಾವುದನ್ನು ಬಿಡುವ ಸಂಸ್ಕೃತಿಯನ್ನ ನಾವು ಇಟ್ಕೊಳ್ಳೋದು ಬೇಡ, ಎಲ್ಲವನ್ನ ತೊಡುವ, ಎಲ್ಲವನ್ನ ಇಟ್ಟುಕೊಳ್ಳುವ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾಡ್ತಾ ಇದ್ದೀನಿ. ಧನ್ಯವಾದ. ರಾಕ್ಷಸಿ ಪ್ರವೃತ್ತಿ ದೂರವಾಗಿ ಮನುಷ್ಯನಾಗಿಯೇ ಬದುಕಬೇಕು. ಬದುಕಿದ್ರೆ ಸಾಲೋದಿಲ್ಲ, ಬಾಳಬೇಕು. ಇದಕ್ಕೆ ಸಂಸ್ಕಾರವೇ ಮುಖ್ಯ ಎನ್ನುವುದನ್ನ DP ಹೆಗ್ಡೆಯವರು ಪ್ರತಿಪಾದಿಸಿದ್ದಾರೆ. ಭಾಸ್ಕರ್ ಗೌಕರ್ ಬಿದ್ರೆ ಬಂದವರೇ, ತಾವೇ ಅಂತೀರಿ? ಸಭಾಧ್ಯಕ್ಷರಾದ ವಿದ್ಯಾವಾಚಸ್ಪತಿಗಳಿಗೆ ವಂದಿಸ್ತಾ, ನನ್ನ ಪರಿಸ್ಥಿತಿ ಏನಾಗಿದೆ ಅಂದರೆ, ತಾಳ್ಮದ್ದೆಯಲ್ಲಿ ಕೃಷ್ಣ ಮಾಡಲಿಕ್ಕೆ ಬಂದವರಿಗೆ ಕೌರವವನ್ನು ಮಾಡುವಂದರೆ ತುಂಬ ಕಷ್ಟ ಆಗೋದಿಲ್ಲ, ಮಾಡ್ಬೋದು. ಆದರೆ ವೇಷ ಮಾಡಲಿಕ್ಕೆ, ಸ್ತ್ರೀ ವೇಷ ಮಾಡಲಿಕ್ಕೆ, ಪುರುಷ ವೇಷ ಮಾಡಲಿಕ್ಕೆ ಬಂದವರ ಹತ್ರ ಸ್ತ್ರೀ ವೇಷ ಮಾಡಬೇಕು ಅಂತ ಹೇಳಿದರೆ ಗಡ್ಡನೂ ಇದೆ, ಮೀಸೆನೂ ಇದೆ, ಹೇಗೆ ಮಾಡ್ಬೋದು? ಯಾಕೆಂದರೆ ಕ್ಷಮೆ ಯಾಚಿಸ್ತೇನೆ, ಯಾಕೆಂದರೆ ಆಧುನಿಕ ಬದುಕಿನ ತಳಹದಿಗೆ ಸಂಸ್ಕಾರ. ಇವತ್ತು ನಾವಿಲ್ಲಿ ಬಂದಿರುವುದೇ ಸಂಸ್ಕಾರವನ್ನು ಕಲಿಯುವುದಕ್ಕೆ, ಸಂಸ್ಕಾರವನ್ನು ಹೇಳುವುದಕ್ಕೆ. ಈಗ ಈ ಸಂಸ್ಕಾರದ ವಿರುದ್ಧ ಮಾತಾಡಬೇಕು, ಬಹಳ ಕಷ್ಟದ ಕೆಲಸ ಇದೆ. ಅದಕ್ಕಾಗಿ ಅದು ವಿರುದ್ಧ ಆಗಲಿಕ್ಕಿಲ್ಲ, ಸಂಸ್ಕಾರದ ಬಗ್ಗೆ ಆಗಬಹುದು, ಅಲ್ಲೇ ಒಂದೆಲ್ಲ ಮಾತುಗಳು ಬಂದು ಹೋಗ್ಬೋದು. ಶುದ್ಧಗೊಳಿಸುವುದು ಅಥವಾ ಮೌಲ್ಯವರ್ಧನೆ ಮಾಡುವುದನ್ನು ಸಂಸ್ಕಾರ ಅಂತ ಪ್ರಾಜ್ಞರಾಡಿದ್ದಾರೆ. ಯಾವುದೇ ಒಂದು ವಸ್ತುವಿನ ಅದನ್ನು ಸಂಸ್ಕಾರಗೊಳಿಸಿದಾಗ, ಉದಾಹರಣೆಗೆ ಹಾಲನ್ನು ತೆಗೆದುಕೊಂಡ್ರೆ, ಆ ಹಾಲನ್ನು ಇಟ್ಟರೆ ಒಂದೇ ದಿವಸ ಹಾಳಾಗೋಗ್ತದೆ. ಅದನ್ನು ಮೊಸರು ಮಾಡಿದರೆ ಒಂದರಿಂದ ಒಂದೂವರೆ ದಿವಸ ಆದರೂ ಇಡಬಹುದು, ಸ್ವಲ್ಪ ಮೌಲ್ಯವಾದ ಹೆಚ್ಚಾಗ್ತದೆ. ಅದನ್ನೇ ತುಪ್ಪವನ್ನಾಗಿ ಮಾಡಿದಾಗ ಅದರ ಮೌಲ್ಯ ತುಂಬ ವರ್ಧಿಸ್ತದೆ, ಅದು ತುಂಬ ಕಾಲ ಬದುಕ್ತದೆ. ಇದು ಸಂಸ್ಕಾರ. ಆದರೆ ವಿರೋಧ ಪಕ್ಷದಲ್ಲಿ ಕುಳಿತದ್ದಕ್ಕಾಗಿ ಸ್ವಲ್ಪ ಮಜ್ಜಿಗೆಯನ್ನು ನೆನಪು ಮಾಡ್ಕೊಳ್ಬೇಕಾಯ್ತು ನಾನೀಗ. ಹಾಲು, ಮೊಸರು, ನಂತರದ ಮಜ್ಜಿಗೆ, ಅದನ್ನು ತುಂಬ ಹುಳಿಯಾಗಲಿಕ್ಕೆ ಬಿಟ್ಟುಬಿಟ್ರೆ, ಯಾವುದೇ ಒಂದು ವಸ್ತು ತುಂಬ ಹುಳಿ ಅಥವಾ ಕಳೆಯುವುದಕ್ಕೆ ಬಿಟ್ಟರೆ ಏನಾಗ್ತದೆ, ಅಲ್ಲಿ ಬರಬೇಕಾದಂಥ ಆ ಮೌಲ್ಯ ಬರೋದಿಲ್ಲ, ಅಲ್ಲಿ ಬರಬೇಕಾದ ಬೇರೆ ಮೌಲ್ಯ, ಸಮಾಜವನ್ನು ಹಾಳು ಮಾಡುವಂತಹ ವಿಕೃತ ಮನಸ್ಥಿತಿಯನ್ನು ಬೆಳೆಸುವಂತಹ ಸ್ಥಿತಿಗೆ ನಾವು ತಲುಪ್ತೇವೆ. ಹಾಗೆ ಕಬ್ಬನ್ನು ತೆಗೆದುಕೊಳ್ಳಿ, ಕಬ್ಬನ್ನು ಅರಿತೇವೆ, ಕಬ್ಬಿನ ಹಾಲನ್ನು ಕುಡಿತೇವೆ, ಕುದಿಸಿ ಬೆಲ್ಲ ಮಾಡ್ತೇವೆ. ಇದು ಸಂಸ್ಕಾರದ ಒಂದು ಬೇರೆ ಬೇರೆ ಮಜಲುಗಳು. ಅದರ ಮಧ್ಯದಲ್ಲೇ ಬೆಲ್ಲ ಮಾಡುವಾಗ ಬೆಲ್ಲದ ಕೆಸರು ಅಂತ ಒಂದು ಬರ್ತದೆ. ಆ ಕೆಸರನ್ನ ಕುದಿಸಿದರೆ ಯಾವುದು ಬೇರೆ. ಹೀಗೆ ಈ ಸಂಸ್ಕಾರದ ಪ್ರಕ್ರಿಯೆಗಳಲ್ಲಿ ವಿರೋಧಿಸಬೇಕು ಅಂತ ಅಲ್ಲದೆ ಹೋದ ಸಹಿತ ನಮ್ಮ ಆಚರಣೆಯ ವ್ಯತ್ಯಾಸಗಳಿಂದ ನಮ್ಮ ನಿರೀಕ್ಷೆ ಬೇರೆ ಬೇರೆ ಆದಾಗ ಇಂತಹ ಬೇರೆ ಬೇರೆ ಘಟನೆಗಳು ನಡೀತದೆ. ಕಳ್ಳನ್ನು ಕೆತ್ತಿದಾಗ, ಸಂಯಮದಿಂದ ಕೆತ್ತಿದಾಗ ಅದು ಮೂರ್ತಿ ಆಗ್ತದೆ.
ಆ ಸಂಯಮ ಇವತ್ತು ಎಷ್ಟು ಜನರಿಗಿದೆ? ಅದಕ್ಕಿಂತ ಆ ಮೂರ್ತಿ ಮಾಡುವಷ್ಟು ಮಟ್ಟಿಗೆ ನಾವು ತಾಳ್ಮೆಯನ್ನು ಪಡೆದುಕೊಳ್ಳುವಂತಹ ಆ ಸಂಯಮದ ಸಂಸ್ಕಾರ ಇವತ್ತು ಸಿಗ್ತಾ ಇಲ್ಲ. ಸಂಸ್ಕಾರ ಕೊಡಬೇಕು ಅಂತ ನಾವು ಹೇಳ್ತೇವೆ, ಸಂಸ್ಕಾರದಿಂದ ಸಮೃದ್ಧವಾದ ಬದುಕು ಅಂತ ಹೇಳ್ತೇವೆ. ಹಾಗಿದ್ರೆ ಈ ಸಮಾಜದ ಅವಿಚ್ಛಿನ್ನವಾದಂತಹ ಗಂಡು ಹೆಣ್ಣು ವಿವಾಹ ಸಂಸ್ಕಾರ ಈ ಬಗ್ಗೆ ಹಿಂದೆ ಹೇಳಿದ್ದಾರೆ. ಇವತ್ತು ಅದು ಯಾವ ಹಂತಕ್ಕೆ ಬಂದಿದೆ ಅಂದರೆ, ಇಂತಹ ಘನವಿತ್ತ ವೇದಿಕೆಯಲ್ಲಿ ಆ ಶಬ್ದಗಳನ್ನ ಬಳಸಲಿಕ್ಕೆ ಆಗೋದಿಲ್ಲ. ಆ ಹಂತಕ್ಕೆ ಅದು ಇಳಿದಿದೆ. ಯಾರು ಸಹಿತ ಗೌರವಿಸುವ ಹಂತಕ್ಕೆ ಇಲ್ಲ. ಮಕ್ಕಳು ಆಗೋದಿದ್ರೆ ನನಗೆ ಮದುವೆ ಬೇಡ ಹೇಳುವಂಥ ಬಂದುಬಿಟ್ಟಿದ್ದಾರೆ ಇವತ್ತು. ನಾವು ಅದನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಬೇಕು. ಹಾಗಿದ್ರೆ ಯಾವ ಸಂಸ್ಕಾರ ವಿಫಲ ಕೊಟ್ಟದಕ್ಕಾಗಿ ಹೀಗಾಯಿತು, ಸಂಸ್ಕಾರವನ್ನು ಕೊಡದೆ ಹೋದಕ್ಕಾಗಿ ಹೀಗಾಯಿತು. ಹಾಗೆಯೇ ಸಾರಭೂತವಾದದ್ದು ಸಂಸ್ಕಾರ ಅಂತ ಹೇಳ್ತಾರೆ. ಇವತ್ತು ಜಗತ್ತಿನಲ್ಲಿ ಎಷ್ಟೆಲ್ಲ ಗ್ರಂಥಗಳು ಬರೆಯಲ್ಪಟ್ಟರು ಸಹಿತ ಕೊನೆಗೆ ಗಟ್ಟಿಯಾಗಿ ನಿಲ್ಲುವಂಥದ್ದು ಭಗವದ್ಗೀತೆ ಅಂತ ಮಹಾಕಾವ್ಯ ಒಂದೇ. ಆದರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ಪ್ರತಿ ವರ್ಷ ನಾವು ಭಗವದ್ಗೀತೆಯನ್ನು ಸಪ್ತಾಹದ ರೂಪದಲ್ಲಿಯೋ ಮಾಸಿಕದ ರೂಪದಲ್ಲಿಯೋ ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡುವಂತಹ, ನೆನಪು ಮಾಡಿಕೊಳ್ಳುವಂತಹ ಸ್ಪರ್ಧೆಗಳಲ್ಲಿ ತಂದು ಅದನ್ನು ಮತ್ತೊಮ್ಮೆ ಮುಂದಿನ ಸಮುದಾಯಕ್ಕೆ ಕೊಡುವಂತಹ ಕ್ಲಿಷ್ಟ ಸಂದರ್ಭದಲ್ಲಿ ಇದ್ದೇವೆ. ಹಾಗಿದ್ರೆ ಎಲ್ಲಿ ಸಂಸ್ಕಾರ ತಪ್ಪಿದೆ? ಆಚರಣೆ ಮಾಡ್ತಾನೂ ಇದ್ದೇವೆ, ಸಂಸ್ಕಾರವೇ ಬದುಕಿಗೆ ಬದ್ಧಾಂತರಗೊಳ್ತಾ ಇದ್ದೇವೆ. ಸಮಾಜದಲ್ಲಿ ಮಾತ್ರ ಅನೇಕರು ಸಂಸ್ಕಾರದ ಲಯ ತಪ್ತಾ ಇದ್ದಾರೆ. ಎಲ್ಲಿ ಸಂಸ್ಕಾರ ಬೇಕು ಅನ್ನೋದು ಲಯಕ್ಕೆ ತರುತ್ತಾರೆ ಎನ್ನುವುದು ನನ್ನ ಪ್ರಶ್ನೆ. ಧನ್ಯವಾದ. ರಾಮನ ನಾಡಿಗೆ ರಾವಣ ಪ್ರವೇಶ ಮಾಡುವುದು ತುಂಬ ಕಷ್ಟ, ಅನಿವಾರ್ಯ ಇದೆ. ಹಾಗಾಗಿ ರಾವಣ ಪ್ರವೇಶಿಸಲೇಬೇಕು. ಭಾಸ್ಕರ ಹಾಗೇ ಪ್ರವೇಶ ಮಾಡಿಕೊಂಡು ತುಂಬ ಅಳುಕಿನಿಂದಲೇ ಪ್ರವೇಶ ಮಾಡಿ ಸಂಸ್ಕಾರವನ್ನೇ ಆಚರಣೆಯಲ್ಲಿ ಕಳೆದುಕೊಂಡಿರುವ ನಾವುಗಳು ಬದುಕಿಗೆ ತಳಹದಿಯೇ ಅದಾಗುತ್ತದೆ ಎನ್ನುವುದನ್ನು ನೀವು ಹೇಳಿದ್ದೀರಲ್ಲ, ಅದು ಎಷ್ಟು ಸರಿಯಾಗಬಹುದು ಎನ್ನುವ ಪ್ರಶ್ನೆಯನ್ನು ನಿಮ್ಮೆದುರಿಗೆ ಇಟ್ಟಿದ್ದಾರೆ. ಸರ್ವೇಭ್ಯೋ ನಮಸ್ಕಾರ. ಸಭಾಧ್ಯಕ್ಷರೇ ಮತ್ತು ಗುರು ಹಿರಿಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯವೇ ಒಂದು ವಿಶಿಷ್ಟವಾಗಿದೆ ಅಂತ ಹೇಳ್ಬೋದು. ಸಂಸ್ಕಾರ ಮತ್ತೆ ಸಂಸಾರ ಕೇವಲ ಒಂದು ಕವತ್ತಿನಿಂದ ವ್ಯತ್ಯಾಸ ಅಂತ ಹೇಳಿ ನಾವು ಮಕ್ಕಳಿಗೆ ಹೇಳ್ಕೊಡ್ಬೋದು ಅಷ್ಟೇ. ಆದರೆ ಅದರೊಳಗೆ ಒಂದು ಗಣಿತನೇ ಅಡಗಿದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಸಂಸ್ಕಾರ ಹೇಳುವಂಥದ್ದು ಗುಣಗಳನ್ನ ಕೂಡಿಸುವಂಥದ್ದು, ದೋಷಗಳನ್ನ ಭಾಗಿಸುವಂಥದ್ದು, ಒಳ್ಳೆಯದನ್ನ ಸೇರಿಸುವಂಥದ್ದು ಮತ್ತು ಬೇಡದೇ ಇರೋದನ್ನ ಕಳೆಯುವಂಥದ್ದು ಅಂತ ಹೇಳಿ ನಾವು ಹೇಳ್ಕೊಡ್ಬೇಕಾಗಿದೆ ಈಗಿನ ಕಾಲದಲ್ಲಿ. ನಾವು 21ನೇ ಶತಮಾನದಲ್ಲಿದ್ದೇವೆ. ಈಗಾಗಲೇ ನಮ್ಮ ಎದುರಿಗೆ ಕುಳಿತವರು ತುಂಬಾ ಚೆನ್ನಾಗಿ ಆಧುನಿಕತೆಯ ಬಗ್ಗೆಯೂ ಹೇಳಿದ್ದಾರೆ. ಅದನ್ನ ತಳಹದಿಯಾಗಿ ಇಟ್ಟುಕೊಂಡು ಮುಂದುವರಿಸಿಕೊಂಡು ಹೋಗೋದು ಕಷ್ಟ ಹೇಳುವಂತಹ ಪರೋಕ್ಷವಾದಂತಹ ಭಾವನೆ ಕೂಡ ಬರ್ತಾ ಇದೆ. ಆದರೆ ಇಲ್ಲಿ ನಾವು ಎರಡು ರೀತಿಯಿಂದ ಥಿಂಕ್ ಮಾಡಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಏನಂತ ಕೇಳಿದ್ರೆ, ಸಂಸ್ಕಾರ ಹೇಳುವಂಥದ್ದೇ ಮೊದಲನೇದಾಗಿ ಆಧುನಿಕ ಜಗತ್ತಿಗೆ ಏನು ಬೇಕೋ, ಆಧುನಿಕ ಜಗತ್ತು ಏನು ಬಯಸುತ್ತೋ ಅದನ್ನ ಗಮನದಲ್ಲಿಟ್ಟುಕೊಂಡು ಮೂಲಭೂತವಾದಂಥ ಬೇಡಿಕೆಗಳನ್ನ ಪೂರ್ಣ ಮಾಡ್ತಾ ಹೋಗುವಂಥದ್ದು. ಈಗ ಆಧುನಿಕ ಜಗತ್ತು ಏನು ಹೆಂಗಾಗ್ತಾ ಇದೆ ಅಂತ ಕೇಳಿದ್ರೆ, ಕೃತಕ ಬುದ್ಧಿಮತ್ತೆ ಬರ್ತಾ ಇದೆ, ಹೌದು, ಎಲ್ಲವೂ ಸರಿ. ಅದೇ ರೀತಿ ಸಂಸ್ಕಾರದಿಂದ ಬಂದವರು ಇದೇ ಆಧುನಿಕ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ಬಳಸ್ಕೊಂಡು ಇವತ್ತು ಆನ್ಲೈನ್ ಯೋಗಗಳನ್ನು ಮಾಡ್ತಾ ಇದ್ದಾರೆ ಅಥವಾ ಮಂತ್ರ ಪಠಣವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಸಂಸ್ಕಾರದ ತಳಹದಿಯಿಂದನೇ ಬಂದಿದ್ದೆ ಹೊರತು ಯಾವುದೇ ಒಂದು ಸಂಸ್ಕಾರ ತಂತ್ರಜ್ಞಾನಕ್ಕೆ ಹೊರತಾಗಿಲ್ಲ ಹೇಳುವಂಥದ್ದು ನನ್ನ ಭಾವನೆ. ಅದೇ ರೀತಿ ನಾವು ಶಿಕ್ಷಕರಾಗಿ ಮಕ್ಕಳಿಗೆ ಏನನ್ನ ಕಲಿಸ್ತೇವೆ ಹೇಳುವಂಥದ್ದು ಬಹಳ ಮುಖ್ಯ. ಸಂಸ್ಕಾರ ಹೇಳುವಂಥದ್ದು ಯಾವತ್ತೂ ಕೂಡ ಯಾರಿಗೂ ಕಾಣೋದಲ್ಲ, ಅದನ್ನ ತೋರಿಸೋದು ಕೂಡ ತುಂಬಾ ಕಷ್ಟ. ಎದುರಿಗೆ ಬಂದಾಗ ಅವನಿಗೆ ಸಂಸ್ಕಾರ ಚೆನ್ನಾಗಿದೆ, ನೀನು ಕೂಡ ಅದೇ ರೀತಿ ಕಲ್ತ್ಕೋ ಅಂತ ನಾವು ಹೇಳ್ಬೋದು. ಬಿಟ್ರೆ ಇದೇ ರೀತಿಯಾದಂತಹ ಸಂಸ್ಕಾರ ಹೇಳುವಂಥದ್ದು ತುಂಬಾ ಕಷ್ಟ.
ನಮ್ಮ ಶಿಕ್ಷಣ ತಜ್ಞರು ಏನ್ ಹೇಳಿದ್ದಾರೆ ಅಂತ ಕೇಳಿದ್ರೆ, ಮಾನವೀಯತೆಯನ್ನು ಕಲಿಸುವಂಥದ್ದೇ ಶಿಕ್ಷಣ ಅಂತ ಹೇಳಿದ್ದಾರೆ, ಅಥವಾ ಮಾನವೀಯತೆಯನ್ನ ರೂಢಿಸಿಕೊಂಡು ಬರುವಂಥದ್ದೇ ಸಂಸ್ಕಾರ ಅಂತಲೂ ಕೂಡ ಅವರು ಹೇಳಿದ್ದಾರೆ. ನಾವು ಸಂಸ್ಕಾರ ಅಂದ ತಕ್ಷಣ ಅದರಲ್ಲೂ ಕೂಡ ವಿಶೇಷವಾಗಿ ಏನ್ ಮಾಡ್ತೇವೆ ಅಂತ ಕೇಳಿದ್ರೆ, ಷೋಡಶ ಸಂಸ್ಕಾರಗಳು, ಹುಟ್ಟಿನಿಂದ ಕೂಡುವ ಅಂತ್ಯದ ನಂತರವೂ ಕೂಡ ನಡೆಯುವಂತಹ ಕೆಲವೊಂದು ಸಂಸ್ಕಾರಗಳನ್ನು ನಾವು ಷೋಡಶ ಸಂಸ್ಕಾರಗಳಲ್ಲಿ ಮಾತಾಡ್ತೇವೆ. ಅದಷ್ಟು ಕೂಡ ಸಂಸ್ಕಾರವನ್ನು ನಾವು ಮಾಡಿದ್ದೇವೆ. ಆದರೂ ಕೂಡ ಇವತ್ತಿಗೂ ಕೂಡ ಆಧುನಿಕ ಜಗತ್ತು ಏನನ್ನು ನಂಬ್ತಾ ಇದೆ ಅಂತ ಕೇಳಿದ್ರೆ, ತಂತ್ರಜ್ಞಾನದ ಹೊರತಾಗಿಯೂ ಕೂಡ ಒಂದು ಜಗತ್ತಿದೆ, ಅದೇ ಈ ಸಂಸ್ಕಾರದ ಜಗತ್ತು ಒಳಗನ್ನ ನಂಬ್ತಾ ಇದೆ. ನಾನು ಕೆಲವೊಂದು ಆಧುನಿಕ ಕಾಲದೇ ಒಂದೆರಡು ಉದಾಹರಣೆಗಳನ್ನ ತಗೊಳ್ತೇನೆ. ಯಾಕೆಂದ್ರೆ ಸಂಸ್ಕಾರ ಹೇಳುವಂಥದ್ದು ಈಗಾಗಲೇ ತುಂಬಾ ನಾವು ಮುಂದೆ ಬಂದು ಬಿಟ್ಟಿರೋದಕ್ಕೆ ಕೆಲವೊಂದು ಆಧುನಿಕ ಉದಾಹರಣೆಗಳನ್ನೇ ತಗೊಳ್ಬೇಕಾಗ್ತದೆ. ಎಷ್ಟೋ ವರ್ಷಗಳಿಂದ, ಸಾವಿರಾರು ವರ್ಷಗಳಿಂದ ನಾವು ನೋಡ್ತಾ ಬರ್ತಾ ಇದ್ದೇವೆ, ಹಲವಾರು ಧರ್ಮ ಜಾತಿ ಪಂಥಗಳು ಇವತ್ತು ಹೇಳ ಹೆಸರಿಲ್ಲದೆ ನಶಿಸಿ ಹೋಗಿದೆ. ಕಾರಣ ಏನು ಅಂತ ಕೇಳಿದ್ರೆ, ಸಂಸ್ಕಾರದ ತಳಹದಿ ಅವರಿಗೆ ಗಟ್ಟಿ ಇಲ್ಲದೆ ಇರುವಂಥದ್ದು. ಆದ್ರೆ ಎಷ್ಟೋ ಸಾವಿರ ವರ್ಷಗಳ ನಂತರವೂ ಕೂಡ ನಾವು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಂತಹ ಸಂಧ್ಯಾವಂದನೆಯನ್ನ ಅಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದೇವೆ ಅಂತಂದ್ರೆ, ನಮ್ಮ ಸಂಸ್ಕಾರ ತಳಹದಿ ಅತ್ಯದ್ಭುತವಾಗಿ ಗಟ್ಟಿಯಾಗಿದೆ ಹೇಳುವಂಥದ್ದೇ ಇದಕ್ಕೆ ನಿದರ್ಶನ ಅನ್ನೋದಕ್ಕೆ ಬೇರೆ ಮಾತಿಲ್ಲ. ಅದೇ ರೀತಿ ಈ ಒಂದು ಜಗತ್ತಿನಲ್ಲಿ ನಾವು ನೋಡೋದಾದ್ರೆ, ಇವತ್ತಿಗೂ ಕೂಡ ಆಧುನಿಕ ಜಗತ್ತು, ವಿಜ್ಞಾನಿಗಳು ಒಪ್ಕೊಳ್ತಾ ಇದ್ದಾರೆ, ಯಾವುದೇ ಒಂದು ಮನೆಯಲ್ಲಿ ಸಂಸ್ಕಾರ ಅಂತ್ಯ ಸಂಸ್ಕಾರ ಆಗಿ 14 ದಿನದವರೆಗೂ ಕೂಡ ನಾವು ಆ ಮನೆಯವರು ಇರಬಾರ್ದು ಹೇಳುವಂತ ಒಂದು ನಂಬಿಕೆ ಇದೆ. ನಾನು ಇದನ್ನ ತುಂಬಾ ಆಳವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅತ್ಯಂತ ಬೇರೆ ಅರ್ಥವನ್ನೇ ಕಲ್ಪಿಸ್ತದೆ. ಸೊ 14 ದಿನವರೆಗೆ ಯಾರು ಕೂಡ ಹೋಗಬಾರ್ದು ಹೇಳುವಂತ ಒಂದು ನಂಬಿಕೆ ಇದೆ. ಇತ್ತೀಚೆಗೆ 2021ರಲ್ಲಿ ಒಬ್ಬ ರಷ್ಯಾದ ವಿಜ್ಞಾನಿ ಇದ್ರ ಬಗ್ಗೆ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, 14 ದಿನಗಳವರೆಗೂ ಕೂಡ ಅವನ ದೇಹದಲ್ಲಿರುವಂತಹ ಸಂಸ್ಕಾರದ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅಥವಾ ಆಲ್ಫಾ ಕಿರಣಗಳ ಮೂಲಕ ಆ ಒಂದು ದೇಹವನ್ನು ಸುತ್ತುತ್ತಲೇ ಇರ್ತದೆ ಹೇಳುವಂಥದ್ದನ್ನ ಅವರು ಸಾಧಿಸಿ ತೋರಿಸಿದ್ದಾರೆ. ಇದು ನಮ್ಮ ಸಂಸ್ಕಾರ, ಸನಾತನ ಹಿಂದೂ ಸಂಸ್ಕಾರದ ಒಂದು ತಳಹದಿಯಿಂದ, ನಂಬಿಕೆಯಿಂದಲೇ ಬಂದಿರುವಂಥದ್ದು ಹೇಳುವಂಥದ್ದು ನನ್ನ ಭಾವನೆ. ಅದೇ ರೀತಿ ಕೊನೆಯದಾಗಿ ನಾನು ಹೇಳ್ಬೇಕಂತಂದ್ರೆ, ಯಾವುದೇ ಒಂದು ಸಂಸ್ಕಾರವನ್ನ ಕೊಡೋದು ಕಷ್ಟ ಅಂತ ಅನ್ಸುತ್ತೆ, ಅದೇ ನಮ್ಮ ಜೀವನ ಶೈಲಿ ಆದಾಗ ಅದು ಯಾವತ್ತೂ ಕಷ್ಟ ಅಲ್ಲ. ಪ್ರಪಂಚದಲ್ಲಿ ಒಂದು ನಾಗರಿಕತೆ ಸೃಷ್ಟಿಯಾಗಬೇಕು ಅಥವಾ ಅದು ಮುಂದುವರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಹಲವಾರು ರೀತಿಯಾದಂತಹ ಅಭಿಪ್ರಾಯಗಳಿರ್ಬೋದು. ಒಂದು ಬಂಗಾಳಿಯಲ್ಲಿ ಮಾತಿದೆ, ಜತೋಮತ್ ತಥೋಪತ್ ಅಂತೇಳಿ. ಅಂದ್ರೆ ಎಷ್ಟು ಅಭಿಪ್ರಾಯಗಳಿದಾವೋ ಅಷ್ಟೇ ದಾರಿಗಳಿದಾವೆ, ಎಷ್ಟು ಸಂಸ್ಕಾರಗಳಿದಾವೋ ಅಷ್ಟೇ ರೀತಿಯಾದಂತಹ ಜೀವನ ಮಾರ್ಗಗಳು ಇದಾವೆ ಹೇಳುವಂಥದ್ದು ಇದು ಗುರುವಾಣಿಯಾಗಿದೆ ಅಂತ ಹೇಳುವಂಥದ್ದು ನಾವು ಹೇಳ್ಬೋದು. ಈಗ ಆಧುನಿಕ ಜಗತ್ತಿನಲ್ಲಿ ನಾವು ನೋಡ್ಬೋದೇನೆಂದ್ರೆ, ಇವತ್ತಿಗೂ ಕೂಡ ಪಾಶ್ಚಿಮಾತ್ಯ ಜಗತ್ತು ನಮ್ಮನ್ನ ಒಪ್ಕೊಳ್ತಾ ಇದೆ, ನಾವು ಅವ್ರ ಹಿಂದೆ ಹೋಗ್ತಾ ಇದ್ದೇವೆ. ಅವ್ರು 20-30 ವರ್ಷದ ಹಿಂದೆ ಹೇಗಿದ್ರು, ಈಗ ನಮ್ಮ ಪ್ರತಿವಾದಿಗಳು ಅದನ್ನ ಹೇಳಿದ್ರು, ಲಿವಿಂಗ್ ಟುಗೆದರ್ ಆಗಿರ್ಬೋದು, ಸಹಜೀವನ ಅಥವಾ ಏನೇ ಹೆಸರಿರ್ಬೋದು, ಏನೇ ಇರ್ಬೋದು, ಅದೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಇವತ್ತು ಅಮೆರಿಕದಲ್ಲಿ ಗಂಟೆಗೆ $20 ಅನ್ನ ಕೊಟ್ಟು ದನದ ಕೊಟ್ಟಿಗೆಯಲ್ಲಿ, ನಾವು ಫಾರ್ಮ್ ಅಂತ ಕರಿತೇವೆ ಇಂಗ್ಲಿಷಲ್ಲಿ, ದನದ ಕೊಟ್ಟಿಗೆಯಲ್ಲಿ ಹೋಗಿ ಜನರು ನಿಂತ್ಕೊಂಡು $20 ವೇಯಿಸಿ ದನಗಳ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋದು, ಅವ್ರ ಜೊತೆ ಆಟ ಆಡುವಂಥದ್ದು ಮಾಡ್ತಿದ್ದಾರೆ. ಕಾರಣ ಏನಂತಂದ್ರೆ, ಆರೋಗ್ಯ, ಸಂಸ್ಕಾರ ಮತ್ತು ಮನಃಶಾಂತಿ ಇದೆಲ್ಲವೂ ಕೂಡ ನಮ್ಮ ಸನಾತನ ಸಂಸ್ಕೃತಿಯಿಂದನೇ ಬಂದಿದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಈ ಒಂದು ಆಧುನಿಕ ಜಗತ್ತಿನಲ್ಲಿ ಕೇವಲ ಯಾವುದೇ ಒಂದು ಸಾಂಸ್ಕಾರಿಕ ತಳಹದಿಯನ್ನು ನಿರ್ಮಿಸಲು ಆಗೋದು ಕಷ್ಟ ಅಂತ ಹೇಳೋದಕ್ಕಿಂತ ಅದೇ ನಮ್ಮ ಜೀವನ ಶೈಲಿಯನ್ನಾಗಿ ಮಾಡ್ಕೊಳ್ಳೋಣ. ಇವತ್ತಿನ ಸಂಸ್ಕಾರೋತ್ಸವ ಅದಕ್ಕೆ ಒಂದು ಉತ್ತಮ ವೇದಿಕೆ ಆಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಅವಕಾಶ ಪಡೆದುಕೊಂಡು ಆಧುನಿಕ ಜಗತ್ತಿನ ಈಡೇರಿಕೆಗೆ ಸಂಸ್ಕಾರವೇ ತಳಹದಿ ಎನ್ನುವುದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಭವ್ಯ ಅವರು ತಮ್ಮ ಭಾವನೆಗಳನ್ನು ಇದರ ಜೊತೆಗೆ ಒಟ್ಟುಗೂಡಿಸ್ತೀರಿ. ಎಲ್ಲರನ್ನ ಮಾತಾಡಿಸ್ತಿ, ಊಟ ಆಜು ಅನ್ಕೊಂಡಿ, ಊಟ ಮಾಡ್ಕೊಂಬೋವೆಲ್ಲ ಅಲ್ಲಿ ನಿಂತ್ಕೊಂಡ್ರಿ. ಇವತ್ತು ಹವ್ಯಕ ರೀತಿ ಅಲ್ಲವಾ, ಹಾಗಾಗಿ ನಾ ಆದಷ್ಟು ಹವ್ಯಕದಲ್ಲೇ ಮಾತಾಡೋದೇ ಪ್ರಯತ್ನ ಮಾಡ್ತೀವಿ. ವೇದಿಕೆ ಹತ್ತಿದ ಕೂಡ ಹವ್ಯಕ ಮಾತಾಡೋದು ಕಷ್ಟನಾ? ಇಲ್ಲ ಅಂತ ಅಡ್ಡಿಲ್ಲ ಅಂತ ಹವ್ಯಕದಲ್ಲಿ ಮಾತಾಡಲ್ಲ. ಧನ್ಯವಾದ. ಇವತ್ತು ನಾನು ಹೇಳ್ತಾ ಇರೋದು, ಆಧುನಿಕ ಜಗತ್ತಿನಲ್ಲಿ ಸಂಸ್ಕಾರದ ತಳಹದಿ ಬ್ಯಾಡ ಹೇಳಲ್ಲ, ಅತಿರೇಕತೆ ಬ್ಯಾಡ ಹೇಳಿ. ನಿಗಳ ಕೈಯಲ್ಲೆಲ್ಲ ಮೊಬೈಲ್
ಜಗತ್ತನ್ನ ಬದಲು ಮಾಡಲು ಹೋಗುವವು ಮೊದಲು ತಂಗ ಬದಲಾಗವು ಹೇಳದಲ್ಲ. ಈಗ ಎಷ್ಟೆಲ್ಲ ಜನ ಮಾತಾಡ್ದ, ಎಲ್ಲ ಹಿರಿಯರಿದ್ದ, ಅದರಲ್ಲೂ ಕೂಡ ಉಮಾಕಾಂತ್ ಭಟ್ರಿದ್ರು. ಅವ್ರ ಎದುರಿಗೆ ಮಾತಾಡೋದು ಸ್ವಲ್ಪ ಕಷ್ಟನೇ. ಆ ಸಂಸ್ಕಾರ ಉತ್ಸವಕ್ಕೆ ಹೋಗ್ಕೊಂಡು ನೀನು ಸಂಸ್ಕಾರದ ವಿರುದ್ಧ ಮಾತಾಡಿದ್ ಬರ್ತೀಯಾನೆ ಹೇಳಿ ನಮ್ಮನೆಯವ್ರು ಕೇಳಿದಾಗ ಸ್ವಲ್ಪ ಕಷ್ಟ, ಎದುರಿಗಿದ್ದ ಹೊಡೆದು ಬಿಡ್ತೀವ ನಾವು ಹೇಳಿ. ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಬ್ಯಾಡ ಹೇಳಲ್ಲ, ಬದಲು ಮಾಡ್ಕೊಂಬ ನಾವು. ಇಷ್ಟೊಂದು ಜನ ಹಿರಿಯರಿದ್ದು ನನ್ನ ಒಂದು ಪ್ರಶ್ನೆ, ಈಗ ನಮ್ಮ ಜಾತಿ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಹಾಗಾಗಿ ಎಂತ ಮಾಡ್ತಾ ಇದೆಯಾ, ಲಿಂಗಾಯತರನ್ನ, ಉತ್ತರ ಭಾರತವ್ರನ್ನ ಅಥವಾ ಸ್ವಲ್ಪ ಬೇರೆ ಜಾತಿಯವ್ರನ್ನ ಮದುವೆ ಮಾಡ್ಕೊಂಡ್ ಬರ್ತೀವಿ. ಹಿಂಗ್ ಮದುವೆ ಮಾಡ್ಕೊಂಡ್ ಬಂದವು ಮಠಕ್ಕೆ ಹೋಗಿ ಆಶೀರ್ವಾದ ತಗೊಳ್ಳವು. ಹೌದಾ? ಸರಿ, ಮಠಕ್ಕೆ ಹೋದ, ಆಶೀರ್ವಾದ ತಗೊಂಡ, ಅಲ್ಲಿ ಬ್ರಾಹ್ಮಣರಿಗೆ ಬೇರೆ ಬದಿ ಕೊಂಡಿಸ್ತಾ, ಇದ್ರಿಯವ್ರಿಗೆ ಬೇರೆ ಬದಿ ಕೊಂಡಿಸ್ತಾ, ಹೆಂಡತಿಯಲ್ಲಿ ಕುಂತ್ಕೊಳ್ಳವು ಬದಲಾಗಿ ನಗವು. ಈ ರೀತಿಯಲ್ಲಿ ನಮ್ಮ ಆಧುನಿಕತೆಗೆ ತಕ್ಕಂಗೆ ಬದಲಾಗವು ಹೇಳಲು ನನ್ನ ಮಾತು. ಇನ್ನು ನಮ್ಮ ಹಿರಿಯರಲ್ಲಿ ಮಾತಾಡಿದ ಷೋಡಶ ಸಂಸ್ಕಾರಗಳು ಹೇಳಿ, ಈ ಷೋಡಶ ಸಂಸ್ಕಾರದಲ್ಲಿ ಎಲ್ಲವೂ ಕೂಡ ಆ ವೇಳೆಗೆ ನಡೆಯವು ಹೇಳೋದು ಷೋಡಶ ಸಂಸ್ಕಾರ. ಅದರಲ್ಲಿ ಮೊದಲನೇದು ಅಂದ್ರೆ ನಮ್ಮ ಭಾಗದಲ್ಲಿ ಎರಡನೇ ತಗೊಂಡ್ರೆ ಪುಂಸವನ ಹೇಳೋದನ್ನ ಮಾಡ್ತಾವ. ಅದನ್ನ ಎಷ್ಟು ಜನ ಮಾಡ್ತಾ ಅದೇ ಟೈಮಿಗೆ ಇಲ್ಲೇ ಜಾತಕರ್ಮ ಹೇಳೋದು ಮಾಡ್ತಾವ. ಹುಟ್ಟದ ಕೊಳ್ಳೆನೆ ಮಾಡುವಂಥದ್ದು. ಹುಟ್ಟದ ಕೊಳ್ಳೆ ಮಾಡೋದಂದ್ರೆ ಆಸ್ಪತ್ರೆಗೆ ಕೊಡ್ತವ ಇಲ್ಲೇ ಅದ್ ಬಿಟ್ಟು ಹಾಕೋಣ ನಾಮಕರಣ ಮಾಡ್ತಾವ. ಎಷ್ಟೋ ಜನಕ್ಕೆ ಸಿಜೇರಿಯನ್ ಆಗಿರ್ತು, ಕೂತ್ಕೊಂಡ್ಲಾಗ್ತಿಲ್ಲ, ಹಾಗಾಗಿ ಅದನ್ನು ಕೂಡ ಮುಂದಾಗುದ. ಸರಿ, ಅದನ್ನೆಲ್ಲ ಬಿಡೋಣ. ಅದಾದ್ಮೇಲೆ ಸಮವರ್ತನ ಹೇಳೋದಾಗ್ತು. ಅದನ್ನ ಎಷ್ಟು ಜನ ಸರಿಯಾಗಿ ಮಾಡ್ತಾ, ಪಾಪ ಗಡಬಡಿಯಲ್ಲಿ ಇರ್ತಾ, ರಜೆ ಕೊಡ್ತಿಲ್ಲ, ಎಲ್ಲರೂ ಕೂಡ ಕಂಪ್ನಿಯಲ್ಲಿ ಅಲ್ಲಿ ಇಲ್ಲಿ ಜಾಬ್ ಮಾಡ್ತಿರ್ತಾವ. ವಿವಾಹ ಅಂತೂ 15 ನಿಮಿಷಕ್ಕೆ ಮುಗಿದು ಹೋಗ್ತಾ ಇದ್ವಿ ಈಗಿತ್ಲಾಗೆ. ಸರಿ, ಅದೆಲ್ಲ ಆದ್ಮೇಲೆ ಪಂಚಮಹಾಯಜ್ಞ ಹೇಳೋದನ್ನ ಮಾಡ್ತಾವ. ಅಂದ್ರೆ ಗಂಡ ಹೆಂಡತಿ ಮುಂದೆ ಯಜ್ಞ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋವು. ಸರಿ, ಇದೆಲ್ಲ ಕಷ್ಟನಪ್ಪ. ಕೊನೆಗೆ ಇನ್ನೊಂದು ಹೇಳ್ತೀವಿ, ವಾನಪ್ರಸ್ಥ ಮಾಡ್ತಾ ಇದ್ವಾ ನಮ್ಮವು? ಇಲ್ಲೇ ಒಟ್ಟಿನಲ್ಲಿ ಆಧುನಿಕತೆ ಹೇಳುವಂಥದ್ದು ನಂಗಳನ್ನ ನಮಗಿಗೆ ಗೊತ್ತಿಲ್ದಂಗೆನೆ ಬದಲು ಮಾಡಿದ್ದು. ಹಾಗಿದ್ದಾಗ ಸಂಸ್ಕಾರ ಎನ್ನುವಂಥದ್ದು ಇಲ್ಲೇ ಹೇಳೋದನ್ನ ನಾನು ಹೇಳ್ತಾ ಇದ್ದೀನಿ. ಸಂಸ್ಕಾರವನ್ನ ನಂಗ ಇಂದಿಗೂ ಕೂಡ ಬಳಸ್ಕೊಂಬನ, ಮುಂದೂ ಕೂಡ ಬಳಸ್ಕೊಂಡು ಹೋಗೋಣ. ಸಂಜೆ ಆದ ಕೂಡಲೇ ಭಜನೆ ಹೇಳ್ತಾ ಇರ್ತೀಯ, ಅದಾದ್ಮೇಲೆ ಸಂಧ್ಯಾ ವಂದನೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಆದ್ರೆ ಇದಮಿತ್ತಂ ಹಿಂಗೆ ಆಗವು ಹೇಳುವಂಥದ್ದಿದ್ದಲ್ಲಿ ಅದು ಈಗಿನ ಮತ್ತೆ ಮುಂದಿನ ತರುವಾಯದ ಜನಕ್ಕೆ ಸಂಸ್ಕಾರದ ಬಗ್ಗೆ ಸ್ವಲ್ಪ ಬೇಸರ ಮೂಡಿಸ್ತಾನ ಅನಿಸ್ತು. ಹಾಗಾಗಿ ಅತಿಯಾಗಿ ಮಾಡುವಂಥದ್ದು ಎಲ್ಲರಿಗೂ ಕೂಡ ಬೇಸರ ಆಗ್ತು. ಹಾಗೆ ಕಾಲಾಯ ತಸ್ಮೈ ನಮಃ, ಕಾಲ ಹೆಂಗಿದ್ದ ಆ ರೀತಿಯಲ್ಲಿ ನಾವು ಬದಲಾಗ್ತ ಸಂಸ್ಕಾರ ಎನ್ನುವಂಥದ್ದನ್ನ ನಮ್ಮ ಬಂಧುಗಳಲ್ಲಿ, ನಮ್ಮ ಜೊತೆಯಲ್ಲಿರುವಂತಹ ನಮ್ಮ ಮಕ್ಕಳಿಗೆ ಪ್ರೀತಿನ, ಸ್ನೇಹವನ್ನ, ಬಾಂಧವ್ಯವನ್ನ ಹೆಚ್ಚು ಮಾಡಿಸುವಲ್ಲಿ ಸಂಸ್ಕಾರವನ್ನ ಮೂಡಿಸ್ತಾ ಹೋಗ್ತಾನೆ. ಎಂತಕ್ಕೆ ಅಂತಂದ್ರೆ ಸಂಸ್ಕಾರದಲ್ಲಿ ಎರಡು ನಮೂನೆ ನಾನು ಅನ್ಕೊಂಡಿದ್ದ ಪ್ರಕಾರ. ಒಂದು ಷೋಡಶ ಸಂಸ್ಕಾರ, ಇನ್ನು ಮಾನಸಿಕ ಮತ್ತೆ ಸಾಮಾಜಿಕವಾಗಿ ಉತ್ತಮವಾಗಿ ಇರಬೇಕಾದ್ರೆ ಇರ್ಬೇಕಿದ್ರೆ ಬೇಕಾಗುವಂತಹ ಸಂಸ್ಕಾರ. ಆ ಸಂಸ್ಕಾರವನ್ನು ಕೂಡ ಕಾಲಕ್ಕೆ ತಕ್ಕಂತೆನೆ ಬದಲು ಮಾಡ್ಕೊಂಡ್ವಿ. ಎಷ್ಟು ನಮ್ಗೆ ಒಂದ್ಸತಿ ನಿಮ್ಗಳು ಯೋಚನೆ ಮಾಡಿ, ಅವಾಗಿನ ಕಾಲದಲ್ಲೆಲ್ಲ ಹಿರಿಯರು ಬಂದ ಅನ್ಕೊಳ್ಳಿ ಎದ್ದು ನಿಂತು ನಮಸ್ಕಾರ ಮಾಡ್ಕೊಂಡು ಅವು ಕೂತ್ಕೊಂಡಿರ್ತಾರೆ, ನಂಗ ನಿಂತ್ಕೊಂಡಿರ್ತೀವ. ಇಲ್ಲಿ ಎಲ್ಲ ಅಕ್ಕವರು ಮಾಸ್ತರ ದಿಕ್ಕ ಇರ್ತೀವಿ, ಕಿರಿಯರೆಲ್ಲ ಕೂತ್ಕೊಂಡಿರ್ತಾರೆ, ನಂಗ ನಿಂತ್ಕೊಂಡಿರ್ತೀವಿ. ಹೌದಲ್ದ? ಆಧುನಿಕತೆಗೆ ಬದಲಾಗ್ತಾ ಇದ್ದ. ಗುರುಕುಲ ಪದ್ಧತಿ ಇಲ್ಲಾದ್ರೆ ಕಿರಿಯರೆಲ್ಲ ಕೆಳಗೆ ಕೂತ್ಕೊಂಡಿರ್ತಿದ್ದ, ಇವು ಮೇಲೆ ಕೂತ್ಕೊಂಡಿರ್ತಿದ್ದ ಗುರು. ಇಲ್ಲೇ ಈಗ ಗುರು ನಿಂತ್ಕೊಂಡಿರ್ತ, ಅಲ್ಲಿರುವಂತಹ ವಿದ್ಯಾರ್ಥಿಗಳೆಲ್ಲ ಕೂತ್ಕೊಂಡಿರ್ತ. ಗೌರವ ಯಾರು ಯಾರಿಗೆ ಕೊಡ್ತಾ ಇದ್ದ ಗೊತ್ತಿಲ್ಲ. ಬದಲಾಜು ಆಧುನಿಕತೆಗೆ. ಈ ರೀತಿಯಲ್ಲಿ ಪ್ರತಿಯೊಂದನ್ನು ಕೂಡ ಆಧುನಿಕತೆಗೆ ತಕ್ಕಂಗೆ ನಾವು ಬದಲಾಗ್ತಾ ಹೋಗೋಣ. ಸಂಸ್ಕಾರವನ್ನ ಉಳಿಸ್ಕೊಂಬನ, ಆದ್ರೆ ಅದನ್ನ ಉಳಿಸ್ಕೊಂಬ ಅಬ್ಬರದಲ್ಲಿ ನಮ್ಮ ಸಂಬಂಧಿಗಳನ್ನ, ಪ್ರೀತಿಯನ್ನ, ಸ್ನೇಹವನ್ನ ಕಳ್ಕೊಂಡು ಬೇಡ. ಇದಿಷ್ಟು ನನ್ನ ವಾದ. ಕೇಳಿದ್ದಕ್ಕೆ ಧನ್ಯವಾದ. ಕಾಲಘಟ್ಟಕ್ಕೆ ಅನುಗುಣವಾಗಿ ಬದಲಾವಣೆಯ ಬದುಕು ಅನಿವಾರ್ಯ. ಆ ಬದಲಾವಣೆಯ ಜಗತ್ತಿಗೆ ನಾವು ಹೊಂದಿಕೊಳ್ಳಲೇಬೇಕು. ಇದೆಲ್ಲ ಚರ್ಚೆಗಳು ಇಲ್ಲಿ ನಡೆದು ಹೋದವು. ಮಾನವತಾ ವಿಕಾಸಕ್ಕೆ ಅವಶ್ಯಕವಾದಂತಹ ಶಕ್ತಿ ಸಂಪಾದನೆಯ ಹಕ್ಕು ಎಲ್ಲರಿಗೂ ಇದೆ ಗುರುಗಳೇ. ಹಾಗಾಗಿ ಸ್ವಭಾವಜನ್ಮವಾದ ಕರ್ಮದಿಂದಲೂ ಶಮನಾವಾದಿ ಗುಣದಿಂದಲೂ ಕೂಡ ಬ್ರಹ್ಮಣಾದಿ ವರ್ಣಗಳನ್ನು ನೀನು ಜೋಡಿಸಿದ್ದಾರಲ್ಲ, ಮುನ್ನಡೆಯಬೇಕು. ಅದಕ್ಕೆ ಸಭಾಧ್ಯಕ್ಷರಾಗಿ ತಾವುಗಳು ಎರಡೂ ಪಂಗಡಗಳ ಸಮ್ಮಿಲನತೆಯನ್ನು ಹೇಗೆ ಮಾಡುತ್ತೀರಿ ಯೋಚಿಸಿ ನೋಡಿ. ಬಂಧುಗಳೇ,
ವಿಷಯದ ಸಮರ್ಥನೆಗೆ ತೊಡಗಿದವರು ಶಿಕ್ಷಕರೇ. ವಿಷಯವನ್ನು ಖಂಡನೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದವರು ಶಿಕ್ಷಕರೇ. ಆದರೆ ಒಂದು ವಿಷಯವನ್ನು ನಾವು ಮೊದಲು ಸ್ಪಷ್ಟಪಡಿಸಿಕೊಳ್ಬೇಕು. ಇಂದು ನಾವು ಉಲ್ಲೇಖ ಮಾಡಿದ ವಿಷಯ ಚರ್ಚೆಯ ವಿಷಯ ಅಲ್ಲ. ಆದ್ದರಿಂದಲೇ ಅದನ್ನು ಖಂಡನೆ ಮಾಡುವವರಿಗೆ ಒಂದು ಇಕ್ಕಟ್ಟಿದೆ ಎನ್ನುವುದನ್ನು ಪ್ರತಿಯೊಬ್ಬರೂ ಸೂಚನೆ ಮಾಡಿದ್ದಾರೆ. ಆದರೆ ಗಂಭೀರವಾಗಿ ಆಲೋಚನೆ ಮಾಡಬೇಕಾದ ವಿಷಯ ಸಮಾಜದ ಮುಂದಿರುವಂತಹ ಒಂದು ದೊಡ್ಡ ಪಂಥಾಹ್ವಾನ ಇದೆ, ಚಾಲೆಂಜ್. ಈ ಪ್ರದತ್ತವಾದ ವಿಷಯ ವಾಕ್ಯದಲ್ಲಿರುವ ಎಲ್ಲ ಪದಗಳನ್ನು ಹೆಚ್ಚಬೇಕು. ಈಗ ಏನಾಗಿದೆ ಅಂದರೆ 6 ಜನ ಪ್ರಯತ್ನ ಮಾಡಿದ ಅವರ ಪ್ರಯತ್ನದ ಫಲವಾಗಿ 2 ಪದಗಳನ್ನು ಮಾತ್ರ ವಿಶ್ಲೇಷಣೆ ಮಾಡಿದ್ರು. ಒಂದು ಆಧುನಿಕ ಕಾಲದ ಸಮಾಜ, ಇನ್ನೊಂದು ಸಂಸ್ಕಾರ. ಇಷ್ಟೇ ಇಟ್ಟುಕೊಂಡು ಕೆಲವು ಉದಾಹರಣೆಗಳ ಮೂಲಕ ವಿಷಯವನ್ನು ಪ್ರಸ್ತುತ ಮಾಡಿದ್ದಾರೆ. ನಾವು ಗಮನಿಸಬೇಕಾಗಿರುವ ವಿಭಕ್ತಿ ಪ್ರತಿಯೊಂದು ಬಿಡಬಾರದು. ಆಧುನಿಕ ಸಮಾಜಕ್ಕೆ ಸಂಸ್ಕಾರದ ತಳಹದಿಯ ವಿಷಯ ಬೇರೆ, ಆಧುನಿಕ ಸಮಾಜದಲ್ಲಿ ಸಂಸ್ಕಾರದ ಮಹತ್ವ ತಳಹದಿಯ ವಿಷಯ ಬೇರೆ. ಮತ್ತೆ ತಳಹದಿ ಎಂಬ ಒಂದು ಶಬ್ದ ಇದೆ. ಒಬ್ಬೊಬ್ಬರು ಅದನ್ನು ಸ್ಪರ್ಶ ಮಾಡಿದ್ರು. ಒಂದು ಭವನ ನಿರ್ಮಾಣದಲ್ಲಿ ತಳಹದಿ ಪಂಚಾಂಗ ಇದ್ದ ಹಾಗೆ ಅಂತ ಅದನ್ನು ಸ್ವಲ್ಪ ಉಲ್ಲೇಖ ಮಾಡಿದ್ರು. ಆದರೆ ಉದಾಹರಣೆಯಿಂದ ಅದನ್ನು ವಿಶ್ಲೇಷಣೆ ಮಾಡಲಿಲ್ಲ. ಅಂದರೆ ಬಹುಶಃ ನನಗೆ ಅಂತ ನಿಗದಿ ಮಾಡಿದ ಸಮಯದಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಆಗಲಿಕ್ಕಿಲ್ಲ. ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ, ಆದರೆ ಸಮಗ್ರ ಮಾಡಲಿಕ್ಕೆ ನಾವು ವಿಷಯವನ್ನು ಸಮಗ್ರ ಮಾಡುವ ದೃಷ್ಟಿಯಿಂದ ನಾನು ಹೆಚ್ಚು ಕಾಲಾವಕಾಶವನ್ನು ತೆಗೆದುಕೊಂಡು ಯಾರು ಆಕ್ಷೇಪ ಮಾಡಬೇಕು. ಕಾರಣ ಏನು ಅಂದರೆ ಅದು ಸಮಗ್ರ ಆಗಲಿ ಅಂತ, ಒಂದು ವಿವೇಚನೆ ಸಮಗ್ರವಾಗಲಿ ಎನ್ನುವ ದೃಷ್ಟಿಯಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆಧುನಿಕ ಕಾಲದ ಸಮಾಜ, ಆಧುನಿಕ ಸಮಾಜ ಅಂತಂದರೆ ಇದು ಡಿಕೋಡ್ ಮಾಡಲಿಕ್ಕೆ ಆಗದೇ ಇರುವ ವಿಷಯ. ಗಮನಿಸಬೇಕು, 2025ನೇ ಇಸ್ವಿಗೆ ನಾವೀಗ ಸದ್ಯದ ಈ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ಇದ್ದಾಗ ಕಳೆದ ಕಾಲಗಳ ಗುರುತಿದೆ ನಮಗೆ. ಎಷ್ಟೇ ವರ್ಷಗಳನ್ನು ಕಳೆದಿದೆ, 2024 ವರ್ಷಗಳನ್ನು ನಾವು ಕಳೆದಿದ್ದೇವೆ ಅಂತ ಆದರೆ ಅಷ್ಟೂ ಕಾಲದ ಗುರುತಿದೆ ನಮ್ಮಲ್ಲಿ. ಆದರೆ 2026ನೇ ಇಸ್ವಿಯ ಗುರುತಿಲ್ಲ. ಯಾಕೆಂದ್ರೆ ಬರಲಿಕ್ಕಿರುವ ಕಾಲ ಇದೆಯಲ್ಲ, ನಾವು ಎದುರಿಸಬೇಕಾದ ಬರಲಿಕ್ಕಿರುವ ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾದ ಕಾಲವೇ ಆಧುನಿಕ ಕಾಲ. ಗಮನಿಸಬೇಕು, ಯಾಕೆಂದ್ರೆ ಅದು ಪ್ರಾಚೀನವಲ್ಲ, ನಮ್ಮ ಅನುಭವಕ್ಕೆ ಸಿಕ್ಕಿದ ಕಾಲ ಅಲ್ಲ, ಅನುಭವಕ್ಕೆ ನಿರುಕಿದ ಕಾಲ ಅಲ್ಲ. ಅನುಭವದ ಮೇಲೆ ಪ್ರಶ್ನೆಯನ್ನು ಹುಟ್ಟಿಸುವ, ಅನುಭವವನ್ನು ವರೆಗಲ್ಲಿಗೆ ಹಚ್ಚುವ ಪರೀಕ್ಷಾ ಕಾಲ ಅಂದರೆ ಆಧುನಿಕ ಕಾಲ. ಆಧುನಿಕ ಕಾಲ ಅಂದರೆ ಇನ್ನೇನೂ ಇಲ್ಲ. ಆದ್ದರಿಂದ ಪ್ರತಿಯೊಂದು ಇಸ್ವಿಯಲ್ಲೂ, ಪ್ರತಿಯೊಂದು ತಿಂಗಳಲ್ಲಿ, ಪ್ರತಿಯೊಂದು ದಿನಾಂಕದಂದು ಆಧುನಿಕ ಕಾಲ ಇದೆ, ಪ್ರಾಚೀನ ಕಾಲ ಇದೆ. ನೋಡಿ, ಈಗ 1000 ವರ್ಷದ ಹಿಂದೂ ಆಧುನಿಕ ಕಾಲ ಇತ್ತು, ಪ್ರಾಚೀನ ಕಾಲ ಇತ್ತು. ಇನ್ನು 1000 ವರ್ಷ ಕಳೆದ ಮೇಲೂ ಪ್ರಾಚೀನ ಕಾಲ ಇರುತ್ತದೆ, ಆಧುನಿಕ ಕಾಲವೂ ಇರುತ್ತದೆ. ಈಗ ಪ್ರಾಚೀನ ಕಾಲದ ಅದು ಗುರುತುಗಳನ್ನು ಇಟ್ಟುಕೊಂಡು ಆ ಅನುಭವದ ಆಧಾರದ ಮೇಲೆ ಆಧುನಿಕ ಕಾಲವನ್ನು ಎದುರಿಸುವುದಕ್ಕೆ, ಈ ಎದುರಿಸುವ ಎನ್ನುವುದು ಒಳ್ಳೆಯ ಶಬ್ದ ಅಲ್ಲ. ಯಾಕೆ ಎದುರಿಸುವುದು ಅಂದರೆ ಪ್ರತಿಭಟಿಸುವುದು ಎಂಬ ಒಂದು ಅರ್ಥವೂ ಬಂದ್ಬಿಡ್ತದೆ. ಅಲ್ಲ, ಅದನ್ನು ಒಪ್ಪಿಕೊಳ್ಳುವ ಸರಿಯಾದ ಶಬ್ದ. ಆಧುನಿಕ ಕಾಲವನ್ನು ಒಪ್ಪಿಕೊಳ್ಳುವ ಒಂದು ಸಿದ್ಧತೆ ಮಾಡಿಕೊಂಡೆ. ಯಾವ ಜನಾಂಗದಲ್ಲಿ ಈ ಸಿದ್ಧತೆ ಇದೆಯೋ ಅದು ವಿವೇಕಿಗಳ ಸಮಾಜ. ಯಾವ ಜನಾಂಗದಲ್ಲಿ ಈ ಸಿದ್ಧತೆ ಇಲ್ಲವೋ ಅದು ಪಾಮರರ ಜನಾಂಗ, ಅವಿವೇಕಿಗಳ ಜನಾಂಗ. ಈಗ ಒಂದೇ ಜನಾಂಗದಲ್ಲಿ ಇಂತಹ ಕಾಲ ಬಂದಿದೆ. ಹೊಸ ಕಾಲ ಬಂದಾಗ ಅದನ್ನು ಒಪ್ಪಿಕೊಳ್ಳುವ ಸಿದ್ಧತೆ ಮಾಡಿಕೊಳ್ಳದೆ ಇದ್ದರೆ ನಾವೇ ದಡ್ಡರಾಗ್ಬಿಡ್ತೇವೆ, ನಾವು ಪತಿತರಾಗ್ತೇವೆ, ನಾವು ವಿಫಲರಾಗ್ತೇವೆ, ನಾವು ಭಾರವಾಗ್ತೇವೆ. ಪುರಾಣಗಳಲ್ಲಿ ಭೂಭಾರ ವರ್ಣನೆ ಎಂದು ಬಂದಿದೆ. ಈ ಭೂಭಾರ ಅಂದ್ರೆ ಏನು? ಭೂಮಿಯ ಭಾರ ಹೆಚ್ಚಾಯಿತು ಅಂದರೆ ಜನಸಂಖ್ಯೆ ಹೆಚ್ಚಾಯಿತು ಅಂತಲ್ಲ. ಜನಸಂಖ್ಯೆ ಕಡಿಮೆಯಾಗಿ ಪ್ರಾಣಿ
ವರ್ಗ ಹೆಚ್ಚಾಗಿ ಮರಗಳು ಹೆಚ್ಚಾದ ಆಗಲೂ ಭಾರ ಇಲ್ಲೇ ಇದೆ. ಮತ್ತೆ ಅತ್ಯಂತ ವೈಜ್ಞಾನಿಕವಾಗಿ ನೋಡಿದರೆ ಭೂಮಿಯ ಭಾರ ಹೆಚ್ಚಾಗುವುದಾಗಲಿ ಕಡಿಮೆ ಆಗುವುದಾಗಲಿ ಎರಡು ಸುಳ್ಳು. ಇರುವಷ್ಟೇ ಇರಬೇಕಾದ್ರೆ ಎಲ್ಲೂ ಹೋಗೋದಿಲ್ಲ, ಇರುವಷ್ಟೇ ಇರಬೇಕಾದ್ರೆ. ಹಾಗಿದ್ರೆ ಭೂಭಾರ ಹೆಚ್ಚಾಯಿತು ಅಂದ್ರೆ ಯಾವ ಅಭಿಪ್ರಾಯ? ಅದೊಂದು ರೂಪಕವಾದ ಭಾಷೆ. ಮುಂದೆ ಬದಲಲಿರುವ ಪರೀಕ್ಷೆಗಳಿಗೆ ಸಮಾಜ ಸಿದ್ಧ ಆಗಲಿಲ್ಲ. ಆಗ ಸಂಸಾರವೇ ಭಾರ. ಹೊಸ ಖರ್ಚುಗಳು ಬಂದಾಗ ಅದಕ್ಕೆ ಒಂದು ಸಂಸಾರದಲ್ಲಿ ಸಿದ್ಧತೆ ಇಲ್ಲದೆ ಇದ್ರೆ ಮದುವೆಯೂ ಭಾರ, ಮುಂಜಿಯೂ ಭಾರ, ಯಾವ ಕಾರ್ಯಕ್ರಮ ಬಂದರೂ ಭಾರವೇ. ಸಿದ್ಧತೆ ಇಲ್ಲ. ಎಲೆ ಚುಕ್ಕಿ ಹೋಗಿ ಬಂದಿದೆ, ಅದನ್ನ ಒಂದು ಒಪ್ಪಿಕೊಳ್ಬೇಕು, ತೋಟ ಹಾಳು ಮಾಡ್ಕೊಳ್ಬೇಕು. ಇಲ್ಲ ಪ್ರತಿಭಟಿಸಬೇಕು ಅಂದ್ರೆ ಆ ಕಾಯಿಲೆ ಗುಣ ಆಗಬೇಕು. ಈ ಸಿದ್ಧತೆ ಇಲ್ಲದೆ ಇದ್ದರೆ ತೋಟ ಯಮಭಾರ. ತೋಟಕ್ಕೆ ಹೋಗಲಿಕ್ಕೆ ಮನಸ್ಸಿಲ್ಲ, ಹೋದರೆ ಸಂಕಟ ಆಗ್ತದೆ. ನಮ್ಮ ಮಕ್ಕಳಿಗೆ ವ್ಯಾಧಿ ಬಂದರೆ ಹೇಗೆ ಮನೆಯಲ್ಲಿ ನಿದ್ದೆ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ ಅಂತ ಅನಿಸ್ತೋ ಹಾಗೆ ಆಗ್ತದೆ. ಆದ್ದರಿಂದ ಆಧುನಿಕ ಕಾಲ ಎಂಬುದನ್ನು ನಾವು ಹಾಗೆ ಗ್ರಹಿಸಿದರೆ ಈ ಕಾಲಕ್ಕೆ ನಾವು ಏನು ಸಿದ್ಧತೆ ಮಾಡ್ಕೊಳ್ಬೇಕು ಅಂದ್ರೆ ಈ ಸಿದ್ಧತೆಗಿರುವ ಒಂದು ನೆಲೆ ಯಾವುದು ಅಂದ್ರೆ ಸಂಸ್ಕಾರದ ನೆಲೆ. ಸಂಸ್ಕಾರದ ನೆಲ ನೋಡಿ, ಸಂಸ್ಕಾರ ಎಂಬ ಶಬ್ದವನ್ನು ಧಾರಾಳವಾಗಿ ನಾವು ಬಳಸ್ತೇವೆ. ಮನೆ ಮಾತಾಗಿದೆ, ಮನೆಯ ಮಾತಾಗಿದೆ, ಮನದ ಮಾತಾಗಿದೆ. ಆದರೆ ನಾವು ಅದನ್ನು ಮುಟ್ಟಲಿಲ್ಲ, ಇನ್ನು ಅದೇನು ನಾವು ಪೂರ್ಣ ಗೊತ್ತಾಗಲಿಲ್ಲ. ಬಹಳ ಮುಖ್ಯವಾದ ವಿಷಯ ಇದು. ಸಂಸ್ಕಾರದ ಬಗ್ಗೆ ಆಲೋಚನೆ ಮಾಡುವಾಗ ಆಚಾರವನ್ನು ನಾವು ವಿಚಾರ ಮಾಡ್ತಾ ಇದ್ದೇವೆ. ಸಂಸ್ಕಾರ ಅಂದರೆ ಏನು? ಆಚಾರಗಳು. ಈ ಉದಾಹರಣೆಗೆ ಜಾತಕರ್ಮ, ಅನ್ನಪ್ರಾಶನ ಇತ್ಯಾದಿ, ಚೌದ, ಉಪನಯನ, ವಿವಾಹ, ಪಿತೃಮೇಧ, ಅವ್ರ ಬಗ್ಗೆ ಸಂಸ್ಕಾರ, ಎಲ್ಲ ಆಚಾರಗಳನ್ನು ಇಟ್ಟುಕೊಂಡು ನಾವು ಸಂಸ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೇವೆ. ಪೂರ್ವಕವಾದಂತಹ ಕೃತಜ್ಞತಾ ಭಾವದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಗುರುಗಳೇ, ನಮಗೆ ಭಕ್ತಿಪೂರ್ವಕವಾದ ಗೌರವಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇವೆ. ವೇದಿಕೆ ಮೇಲಿರುವ ಎಲ್ಲ ಮಂಡನಾಕಾರರಿಗೆ ಮತ್ತು ಖಂಡನಾಕಾರರಿಗೂ ಕೂಡ ನಾವು ಗೌರವವನ್ನು ಸಮರ್ಪಿಸ್ತಾ ಇದ್ದೇವೆ. ಅಂಡರವದೆ ಭಟ್ರು ಅವರಿಗೂ ಕೂಡ ನಮ್ಮ ಮಂಡನಾಕಾರರು ಮತ್ತು ಖಂಡನಾಕಾರರನ್ನು ಕೂಡ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಭವ್ಯ ಹಳಿಯೂರವರು, ಭಾಸ್ಕರ್ ಗೌಕರ್ ಬಿದಿರೆಮನೆಯವರಿಗೆ, ರವೀಂದ್ರ ಗೌಕರ್ ಯಲ್ಲಾಪುರ ಇವರಿಗೆ, ಅರುಣ್ ಕುಮಾರ್ ಭಟ್ರವರಿಗೆ, ಡಿ.ಪಿ. ಅಂಗಡಿಯವರಿಗೆ, ಮತ್ತು ರವೀಂದ್ರ ಹೆಗಡೆ ಬಾಲಿಕೊಪ್ಪ ಇವರಿಗೆ ನಮ್ಮ ಸಂಘಟನೆ ಪರವಾಗಿ ಗೌರವವನ್ನು ಸಮರ್ಪಿಸುತ್ತಾ ಈ ಗೋಷ್ಠಿ ಸಾರ್ಥಕತೆಯನ್ನು ಖಂಡಿತ ಕಂಡಿದೆ ಎನ್ನುವುದನ್ನು ತಮ್ಮೆದುರಿಗೆ ಮತ್ತೊಮ್ಮೆ ಹೇಳುತ್ತಾ ಮುಂದಿನ ಕಾರ್ಯಕ್ರಮದ ನಿರ್ವಹಣೆಗಾಗಿ GS ಭಟ್ ಇವರನ್ನು ನಾನು